ಔಟ್ ಆಫ್ ದ ಬಾಕ್ಸಲ್ಲಿ ನೋಡೋರು ಫ್ಯಾಮ್ಲಿನೋ ಫ್ರೆಂಡ್ಸೋ ಅನ್ಬೋದು, ಏನು ದೊಡ್ಡ ಪ್ರೊಡಕ್ಷನಲ್ಲಿ ಕೆಲಸ ಮಾಡಿದ್ದೀನಿ ಅಂತ್ಯಾ, ನೀನು ಎಲ್ಲೂ ಕಾಣಿಸ್ಕೊಂಡೇ ಇಲ್ವಲ್ಲೇ, ಅಥವಾ ನೀನು ಇಷ್ಟರಲ್ಲೇ ಕಾಣಿಸ್ಕೊಂಡೆ, ಅಪ್ಪ ನಾನು ಕಾಣಿಸ್ಕೋಬೇಕು, ಈ ಫ್ರೇಮಲ್ಲಿ ಕಾಣಿಸ್ಕೋಬೇಕು ಅಂತ, ಅಥವಾ ಇಲ್ಲಿ ಹಿಂದೆ ಮುಂದೆ ಇರೋರು ಕೂಡ ನಾನು ಫ್ರೇಮಲ್ಲಿ ಬರ್ತಿದ್ದೀನಿ ನಾನು ನೋಡ್ಕೊಳ್ಳೋದು, ಈ ಥರದ್ದೆಲ್ಲ ಇರುತ್ತೆ. ಥೂ ನಿಮ್ಮ ಮಕ್ಕನ ನಾಟುಯ ಏನ್ರಲ್ಲ ಬಂದಿರೋದು ನಿಮ್ಗೆ ಗೂತಿರೋಗ, ನಿಮ್ಮ ಕಣ್ಣಿಗೆ ಹೋಗೈತಾ ನಿಮ್ಮ ಕಣ್ಣು, ಎಲ್ಟಕ್ಕೆ ಬತ್ತಾವೆ ಮುಂಡೆವು, ಮಾನ ಮರ್ಯಾದಿಲ್ಲ ಇವಕ್ಕೆ, ಕೇಳ್ದೆ ಇವಕ್ಕೆ ಆ ಗಿಡದ ಮರೆಯಲ್ಲಿ 4 ಗಳನೋ 2 ತುಂಡು ಸೀರೆನಾದರೂ ಕಟ್ಸಿ ಅಂತ ನನ್ನ ಮಾತೆಲ್ಲಿ ಕೇಳ್ತವೆ. ನಂಬಲ್ಲ, ನಾನು ಫಸ್ಟ್ ಟೈಮ್ ಫ್ಲೈಟ್ ಹತ್ತಿದ್ದೀನಿ ಅಂದರೆ ಈ ನಾಟಕದಿಂದ ಹತ್ತಿದ್ದೀನಿ ನಾನು. ಸೊ ದ್ಯಾಟ್ ಈಸ್ ಅ ಗ್ರೇಟ್ ಥಿಂಗ್. ಎಲ್ಲರೂ ಸಿನಿಮಾ ಮಾಡೋಕ್ಕೆ ನಾನು ಆ ದೇಶಕ್ಕೆ ಹೋದೆ ಅಥವಾ ಈ ಒಂದು ಸ್ಟೇಟ್ಗೆ ಹೋದೆ ಅಂತೆಲ್ಲ ಹೇಳ್ತಾರೆ, ಬಟ್ ನಾನು ರಂಗಭೂಮಿಯಿಂದ ನಾನು ಫಸ್ಟ್ ಫ್ಲೈಟ್ ನೋಡಿದ್ದೀನಿ. ಅದು ಹೂ ಅಂತ ಕಾಡದವ್ರದ್ದು ಕೂಗೋದಿತ್ತು. ನಾನು ಲಿಟ್ರಲಿ ಹೇಳಿದೆ ಅಲ್ಲಿರೋರು, ಸರ್ ನಾನು ಇದನ್ನು ಮಾಡ್ತೀನಿ ಅಂತ ಹೇಳಿದೆ, ಬಿಕಾಸ್ ನಾನು ಫ್ರೇಮ್ ತಗೋಬೇಕಲ್ಲ. ಹೌದು, ಯೂಟ್ಯೂಬ್ ಬಂದಿದೆ ಇವಾಗ, ಎಷ್ಟೊಂದು ಜನ ವಿಡಿಯೋ ಎಡಿಟಿಂಗ್ ಎಲ್ಲ ಯೂಟ್ಯೂಬ್ ನೋಡಿ ಕಲಿತಾರೆ, ಹಾಡೋದು ಸರಿಗಮಪ ತಾಳೆ ಎಲ್ಲ ಅದು ಸ್ವರಗಳು ಯೂಟ್ಯೂಬಲ್ಲಿ ಕಲಿತಾರೆ. ಹಂಗೆ ಸುಮಾರು ಜನ ಕಲಿಯೋರಿದ್ದಾರೆ. ಸರ್ಟಿಫಿಕೇಟ್ ಇಲ್ಲ ಅನ್ನೋದು ಮಾತಕ್ಕೆ ಅವ್ರಿಗೆ ಟ್ಯಾಲೆಂಟೇ ಇಲ್ಲ ಅಂತ ಹೇಳೋ ಹಾಗಿಲ್ಲ. ಮತ್ತು ಅದೇ ರಿಯಾಲಿಟಿ ಯೋಚನೆ ಮಾಡಬೇಕು, ಒಂದು ಸಿನಿಮಾದಿಂದನೇ ಎಲ್ಲವೂ ಅವಕಾಶಗಳು ಬರುತ್ತೆ ಅನ್ನೋದಕ್ಕಿಂತ ಆನ್ ದಿ ಅದರ್ ಸೈಡ್ ನಾನು ಏನು ಮಾಡ್ತಾ ಇದ್ದೀನಿ ಅಂತ ಪ್ರಶ್ನೆ ಹಾಕೊಳ್ತಾ ಹೋದರೆ ನಾವು ಅದ್ರ ಜೊತೆಗೆ ಕಲಿತಾನೂ ಹೋಗ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಈಗ ನಾನು ತುಂಬ ಕಷ್ಟಪಟ್ಟು ನಾನು ಒಂದು 8 ವರ್ಷ ಇರ್ಬೋದು, 8 ವರ್ಷದಿಂದ ನಾನು ಒಂದು ಚಿನ್ನ ಅಗ್ಗಿಯೋ ಪ್ರಯತ್ನ ಮಾಡ್ತಾನೇ ಇದ್ದೀನಿ. ಇವಾಗ ಸುಸ್ತಾಯಿತು ಅಂತ ಬಿಟ್ಬಿಟ್ರೆ ನನ್ನ ಜಾಗಕ್ಕೆ ಯಾರೋ ಬೇರೆ ಬಂದು ನಾನು ಅಷ್ಟು ಶ್ರಮ ಪಟ್ಟಿರೋದನ್ನು ಈಸಿಯಾಗಿ ಡಿಗ್ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಅದೇ ಒಂದು ಬೇಸಿಕ್ಸ್ ಅಂತ ನಮಗೆ ಥಿಯೇಟ್ರ್ ಕಟ್ಕೊಡುತ್ತೆ, ಕಾನ್ಫಿಡೆನ್ಸ್ ಕೊಡುತ್ತೆ. ಬಟ್ ಹಂಗಂತ ಥಿಯೇಟ್ರು ಮಾಡಿಲ್ಲ ಅಂದರೆ ನಾನು ಒಳ್ಳೆ ಆ್ಯಕ್ಟ್ರ್ ಅನ್ನಿಸ್ಕೊಳಕ್ಕೆ ಆಗೋದೇ ಇಲ್ಲ ಅನ್ನೋದನ್ನು ನಾನೇನು ನಂಬಲ್ಲ. ಹಂಗೆ ನೋಡಿದ್ರೆ ಎಷ್ಟೊಂದು ಜನ ಥಿಯೇಟ್ರ್ ಮಾಡಿರೋರೆ ಚೆನ್ನಾಗಿ ಪರ್ಫಾರ್ಮ್ ಮಾಡಲ್ಲ. ಹಾಗಾಗಿ ಐ ಮೀನ್ ಟು ಎಲ್ಲನೂ ನನಗೆ ಗೊತ್ತಿರಬೇಕು ಅನ್ನೋದು ನನಗೆ ಹಾಡಲೂ ಬೇಕು, ಕುಣಿಲೂ ಬೇಕು, ಸಾಧ್ಯವಾದರೆ ಬರೀಲೂ ಬೇಕು, ಓದಲೂ ಬೇಕು, ಆ್ಯಕ್ಟ್ ಮಾಡಲೂ ಬೇಕು. ಸೊ ಅದೆಲ್ಲವೂ ಸೇರಿನೇ ಏನೋ ಒಂದು ಆಗುತ್ತೆ ಅಂತ. ಬಟ್ ಆದರೆ ಅವರಿಗೆ, ಆ ಜನಾಂಗದವ್ರಿಗೆ ಅದೇ ಆ್ಯಕ್ಚುಲಿ ಸಕ್ಸಸ್ಸು. ಒಂದು ಹುಡುಗಿ ನನ್ನ ಜನಾಂಗದಲ್ಲಿ BCom ಮಾಡ್ತಿದ್ದಾಳೆ, ವಿದ್ಯಾವಂತಲಾಗ್ತಿದ್ದಾಳೆ, ಎಲ್ಲವೂ ಬದಲಾಗ್ತಾ ಇದೆ. ಅದು ನೋಡಿ ನನಗೆ ಒಂಥರ ಬೇರೆ ಥರ ಅನ್ನಿಸ್ಬಿಡ್ತು ನನಗೆ. ಈಗ ಗೊತ್ತು ನಮಗೆ SC/ST, ಈಗ ನಾವು ಕಾಲೇಜು ಸ್ಕೂಲ್ಸಲ್ಲಿ ಹೋಗ್ಬೇಕಾದ್ರೆ SC/ST ಕ್ಯಾಟಗರಿ ಅವ್ರಿಗೆ ಸ್ಕಾಲರ್ಶಿಪ್ಸು ಅದು ಇದು ಎಲ್ಲ ಇತ್ತು, ಏನೋ ಫೆಸಿಲಿಟೀಸ್ ಎಲ್ಲ ಇದೆ. ಆದರೆ ಇದು ಬೇರೆ ಅನಿಸ್ಬಿಡ್ತು ನನಗೆ. ಸೊ ಈ ಕಾನ್ಸೆಪ್ಟ್ ಮೇಲೆ ನಾವೊಂದು ನಾಟಕ ಮಾಡಿದ್ದೀವಿ, ಅದು ತುಂಬ ಚೆನ್ನಾಗಿ, ಅದು ಎಲ್ಲೂ ಬೋರ್ ಆಗದಿರೋ ಥರ ಒಂದು ಅರೆ ಮತ್ತು ತಮಟೆ ಅನ್ನೋದು ಕೂಡ ಒಂದು ಕ್ಯಾರೆಕ್ಟ್ರು. ಈಗ ನನ್ನನ್ನು ಒಂದು ಸತಿ ಕೇಳಿದರು ಡೈರೆಕ್ಟ್ರು, ತಮಟೆ ಜಾತ್ರೆನಲ್ಲಿ ನಿಮ್ಮೂರ ಜಾತ್ರೆ ಹೆಂಗೆಲ್ಲ ಆಗುತ್ತೆ ಅಂತ ಕೇಳಿದರು ನನ್ನನ್ನು. ಸೊ ಹಂಗಂದರೆ ತಮ್ಮಟೆ ನುಡ್ಸೋರ್ದು ಒಂದು ಜೀವನ ಅಂತ ಇರುತ್ತೆ. ಸೊ ಅವ್ರನ್ನ ನಾವು ಮುಟ್ಟಿಸ್ಕೊಳ್ಳೋದೇ ಇಲ್ಲ, ಒಂದಿಷ್ಟು ದುಡ್ಡು ಕೊಡ್ತೀವಿ. ಸೊ ಈ ಥರದ್ದೆಲ್ಲ ಏನೇನೋ ಅದೇ ಒಂದಿತ್ತು. ಈ ಅರೆ ನುಡ್ಸೋರ್ದು ಒಂದು ಜನಾಂಗ ಅದು ಒಂದಿದೆ, ತಮಟೆ ನುಡ್ಸೋರ್ದು ಒಂದಿದೆ. ಬಟ್ ಆದರೆ ಅವ್ರಿಗೆ ಅದೇ ಲೈಫು. ನಮ್ಮ ನಾಟಕದಲ್ಲಿ ತಮಟೆ ಅರೆನೂ ಕ್ಯಾರೆಕ್ಟರ್ಸ್ ಆಗಿತ್ತು. ಸೊ ಇದ್ರ ಜೊತೆಗೆ ಮತ್ತು ಒಂದೊಂದು ನಾಟಕ ಕಟ್ತಾ ಮತ್ತು ನಾವು ಕುತ್ಕೊಂಡು ಒಬ್ಬೊಬ್ರದ್ದು ಸ್ಟೋರಿ ಹೇಳ್ಕೊಳ್ತಾ, ಕೆಲವೊಬ್ಬರು ಈಗ ಸಂತೋಷಣ ಅವರು ಜಾತ್ರೆನಲ್ಲಿ ನಡೆಯೋ ಒಂದು ಸಾಂಗ್ಸ್ ಎಲ್ಲ ಹೇಳ್ತೀರಾ, ಆ ಸಾಂಗ್ನ ಅಡಾಪ್ಟ್ ಮಾಡ್ಕೊಂಡಿದ್ದೀವಿ ನಾವು ನಾಟಕಕ್ಕೆ. ಸೊ ಈ ಥರ ಒಬ್ಬೊಬ್ರದ್ದು ಒಪಿನಿಯನ್ ತೊಗೊಂಡು ಡೈರೆಕ್ಟ್ರು ಅದು ನಾಟಕನ ಕಟ್ಟಿದ್ದು. ಆ ಒಂದು ಪ್ರಾಸೆಸ್ ನನಗೆ ತುಂಬ ಇಷ್ಟ ಆಯಿತು. ಇವಾಗ ಯೂಶಲಿ ನೋಡಿದ್ರೆ ಡೈರೆಕ್ಟ್ರ್ ಏನು ಹೇಳ್ಕೊಡ್ತಾರೆ, ಅವ್ರು ಏನು ಹೇಳ್ಕೊಡ್ತಾರೆ ನಾವು ಅದನ್ನು ಮಾಡಬೇಕಾಗಿರುತ್ತೆ. ಬಟ್ ಆರ್ಟಿಸ್ಟ್ದು ಒಪಿನಿಯನ್ಗಳನ್ನ ತೊಗೊಂಡು, ಅವ್ರದ್ದು ಪರ್ಸೆಪ್ಷನ್ಸ್ ಏನಿರುತ್ತೆ ತೊಗೊಂಡು, ಅವರಿಂದನೂ ನಮ್ಗೆ ಏನು ಇನ್ಪುಟ್ ಸಿಗುತ್ತೆ ತೊಗೊಂಡು, ಅದನ್ನು ನ್ಯಾಚುರಲ್ ಆಗಿ ಹೆಂಗೆ ಸಾಕ್ತಾ ಹೋಗುತ್ತೆ ಅದನ್ನು ಹಂಗಂಗೆ ಬ್ಲೆಂಡ್ ಮಾಡ್ತಾ ನಾಟಕ ಮಾಡಿಕೊಂಡು ಕಟ್ತಾ ಒಂದು ಫಿಕ್ಸೆಡ್ ಫ್ರೇಮ್ ಅಂತ ಏನಿರಲಿಲ್ಲ, ಅದಕ್ಕೆ ಏನೂ ಇರಲಿಲ್ಲ. ಆ ಸಿಚುವೇಶನ್ ನಾವಿವಾಗ ಇಲ್ಲಿ ಮಾಡ್ತಾ ಇರ್ಬೇಕಾದ್ರೆ ಏನೋ ಒಂದು ಮೂಮೆಂಟ್ ಆಗುತ್ತೆ ಅಂದರೆ ಸಸ್ಟೈನ್ ಮಾಡು, ಅದು ಚೆನ್ನಾಗಿದೆ, ಅದನ್ನ ಇಂಪ್ರೂವೈಸ್ ಮಾಡೋಣ, ಆ ಥರ ಆಗ್ತಾಯಿತ್ತು ಅಲ್ಲಿ. ಸೊ ಈ ಥರ ನನಗೆ ಈ ಒಂದು ಜನಾಂಗದ ಬಗ್ಗೆ ಗೊತ್ತಿರಲಿಲ್ಲ. ಈ ನಾಟಕದಿಂದ ನನಗೆ ಒಂದಿಷ್ಟು ಜನಾಂಗದ ಬಗ್ಗೆ ಗೊತ್ತಿದೆ, ಸಮುದಾಯಗಳು ಹೆಂಗೆ ವರ್ಕ್ ಆಗುತ್ತೆ ಅಂತ ಗೊತ್ತಿದೆ, ಪರ್ಸೆಪ್ಷನ್ಸ್ ಹೆಂಗಿರುತ್ತೆ ಅಂತ ಗೊತ್ತಾಗಿದೆ. ಮತ್ತು ಜನರಲ್ಲಾಗಿ ಒಂದು ನಾಟಕ ಕಟ್ಟೋ ವಿಧಾನ ಬೇರೆ ರೀತಿಯೂ ಇರುತ್ತೆ ಅಂತ ನನಗೆ ಈ ನಾಟಕ ತಿಳಿಸ್ಕೊಟ್ಟಿದ್ದು. ಅದು ಭಾಳ ಇಷ್ಟ ಆಯ್ತು ನನಗೆ. ಮತ್ತು ನೀವು ಈ ನಾಟಕ ಎಲ್ಲ ಮಾಡಿದ್ರಲ್ಲ, ಅದ್ರೊಳಗಡೆ ನಿಮ್ಮದು ಡೈಲಾಗು ಏನಾದರೂ ಹಾಡೇನಾದರೂ ಇದೆನಾ? ಅದೇನಾದರೂ ಇಲ್ಲೇನಾದರೂ ಇದು ಮಾಡ್ತೀರಾ? ಡೈಲಾಗು ನಾಟಕದಲ್ಲಿ ನನಗೆ ಗೊತ್ತಿಲ್ಲ, ನಾನು ಅಷ್ಟೊಂದು ಬಜಾರಿ ಥರ ಮಾಡ್ಬೋದು ಅಂತ. ಬಟ್ ಒಂದು ಸತಿ ಸುಮ್ಮನೆ ಹಿಂಗೆ
ನನ್ನ ಎಂಟ್ರಿನೇ ಹಂಗಿದೆ ಆ ನಾಟಕದಲ್ಲಿ. ತುಂಬ ನಾನು ಅಷ್ಟೆಲ್ಲ ಬೈಯೋಳಲ್ಲ, ಏನೂ ಇಲ್ಲ. ಸೊ ಹಿಂಗೆ ನಿನ್ಗೆ ಇಷ್ಟ ಬಂದಂಗೆ ಬೈಕೊಂಡು ಎಂಟ್ರಿ ಕೊಡ್ಬೇಕು ನಾಟಕಕ್ಕೆ ಅಂತ ಹೇಳಿದರು. ಸೊ ಕೆಲವೊಂದು ಪದಗಳೆಲ್ಲ ನನಗೆ ಗೊತ್ತಿಲ್ಲ, ನಿನ್ನ ಮೊಕ್ಕನ ನಾಟುಯ ಅಂತೆಲ್ಲ ಆ ಥರದ್ದೆಲ್ಲ ಯೂಸ್ ಮಾಡಿದ್ವಿ ನಾವು. ನಾನು ಎಂಟ್ರಿ ಡೈಲಾಗ್ ಹೇಳ್ತೀನಿ, ಅದನ್ನು ಒಂದಿಷ್ಟಿದೆ. ಅಂದರೆ ನಾನು ಬಜಾರಿ ಅವಳು, ಹಂಗೆ ಎಲ್ಲೋ ಇಲ್ಲೇ ಗೊತ್ತಲ್ಲ ಬೈಲ್ಗಳಲ್ಲಿ ಹೋಗ್ತಾರೆ ಇದೆಲ್ಲ ಮಾಡೋದಕ್ಕೆ. ಸೊ ಆ ಟೈಮಲ್ಲಿ ನಾನು ಅದೇ ರೆಸ್ಟ್ ರೂಮ್ಸ್ಗೆಲ್ಲ ಆಚೆಗಡೆ ಹೋಗಿರ್ಬೇಕಾದ್ರೆ ಇಂಥದ್ದು ಒಂದು ಕಿರಿಕ್ ಮಾಡ್ಕೊಂಡು ಎಂಟ್ರಿ ಕೊಡ್ತೀನಿ. ಅದು ಒಂದೆರಡು ಲೈನ್ ಹೇಳಕ್ಕೆ ಇಷ್ಟಪಡ್ತೀನಿ. ಥೂ ನಿಮ್ಮ ಮಕ್ಕನ ನಾಟುಯ, ಏನ್ರಲ್ಲ ಬಂದಿರೋದು ನಿಮ್ಗೆ ಗೂತೆ ರೋಗ, ನಿಮ್ಮ ಕಣ್ಣಿಗೆ ಹೋಗೈತಾ ನಿಮ್ಮ ಕಣ್ಣು, ಎಲ್ಟಕ್ಕೆ ತಕ್ಕೆ ಬತ್ತಾವೆ ಮುಂಡೆವು, ಮಾನ ಮರ್ಯಾದಿಲ್ಲ ಇವು ಕೇಳ್ದೆ ಇವಕ್ಕೆ ಆ ಗಿಡದ ಮರೆಯಲ್ಲಿ 4 ಗಳನೋ 2 ತುಂಡು ಸೀರೆನಾದರೂ ಕಟ್ಸಿ ಅಂತ ನನ್ನ ಮಾತೆಲ್ಲಿ ಕೇಳ್ತವೆ ಅಂತ ಒಂದು ಬೈಯೋದಿತ್ತು. ಅಂದರೆ ಎಲ್ಲ ಕಡೆ ಹೋದಾಗ ಈ ಹುಡುಗರೆಲ್ಲ ಬರೀ ಆ ಥರನೇ ಬಂದು ನೋಡ್ತಾರೆ, ಎಣಿಕೆ ಅಟ್ಲೀಸ್ಟ್ ಆ ಒಂದು ಮರೆಯಲ್ಲಿ ಒಂದು ಸೀರೆನಾದರೂ ಕಟ್ಸಿ ಅಂತ ಇದ್ದಿದ್ದು. ಬಟ್ ಇದು ಹೋಗ್ತಾ ನನಗೆ ಈ ಇದರಲ್ಲಿ ಬಜಾರಿಯಾಗೂ ತೋರಿಸ್ಕೊಳಕ್ಕಿತ್ತು, ಹಾಡೋದು ಇತ್ತು, ಕುಣಿಯೋದು ಇತ್ತು. ನನ್ನ ಮನಸ್ಥಿತಿ ಹೆಂಗೆ ಅಂದರೆ ನಾನು ಏನಕ್ಕೂ ಕೇರ್ ಮಾಡದೇ ಇರೋಳು ಈ ಇದರಲ್ಲಿ. ಸೊ ಒಂದು ಸಣ್ಣ ಹುಡುಗಿ ನಾನು, ಚಿಕ್ಕ ವಯಸ್ಸಲ್ಲೇ ಮದುವೆ ಆಗಿ ಬಂದಿರ್ತಾರೆ ಆ ಟೈಮಲ್ಲೆಲ್ಲ. ಸೊ ಆ ಥರದ್ದು ಒಂದು ಇದು. ಮತ್ತು ಇದು 2 ಥರ ಗಂಗಮ್ಮ ತಾಯಿ, ಮುನಿ ವೆಂಕಟಮ್ಮ ಅಂತ 2 ಥರ ಕ್ಯಾರೆಕ್ಟರ್ಸು ಫ್ಲಿಪ್ ಆಗೋ ಥರದ್ದು, ಆ ಥರದ್ದೆಲ್ಲ ಇತ್ತು, ಚೆನ್ನಾಗಿತ್ತು. ಸೊ ಇದರಲ್ಲಿರೋ ಸಾಂಗ್ಸ್ಗಳು ತುಂಬ ಚೆನ್ನಾಗಿತ್ತು. ನನಗೆ ಮೇಜರಾಗಿ ಇಷ್ಟ ಆಗಿದ್ದು ಅಂದರೆ ನಾನು ಈ ನಾಟಕದ ಮೂಲಕ ಒಂದು ಪ್ರೊಫೆಷ್ನಲ್ ಟೀಮ್ ಜೊತೆ ಕೆಲಸ ಮಾಡಿದ್ದೀನಿ. ಪ್ರೊಫೆಷ್ನಾಲಿಟಿ ಅಂದರೆ ಏನಂತ ನಾನು ತಿಳ್ಕೊಂಡಿರೋದು. ಮತ್ತು ಈ ನಾಟಕದಿಂದ ನಾನು ಸುಮಾರು ನಂಬಲ್ಲ, ನಾನು ಫಸ್ಟ್ ಟೈಮ್ ಫ್ಲೈಟ್ ಹತ್ತಿದ್ದೀನಿ ಅಂದರೆ ಈ ನಾಟಕದಿಂದ ಹತ್ತಿದ್ದೀನಿ ನಾನು. ಸೊ ದ್ಯಾಟ್ ಈಸ್ ಅ ಗ್ರೇಟ್ ಥಿಂಗ್. ಎಲ್ಲರೂ ಸಿನಿಮಾ ಮಾಡೋಕ್ಕೆ ನಾನು ಆ ದೇಶಕ್ಕೆ ಹೋದೆ ಅಥವಾ ಈ ಒಂದು ಸ್ಟೇಟ್ಗೆ ಹೋದೆ ಅಂತೆಲ್ಲ ಹೇಳ್ತಾರೆ. ಬಟ್ ನಾನು ರಂಗಭೂಮಿಯಿಂದ ನಾನು ಫಸ್ಟ್ ಫ್ಲೈಟ್ ನೋಡಿದ್ದೀನಿ, ವಿಮಾನದಲ್ಲಿ ಹಾರಿದ್ದೀನಿ, ನನಗೆ ರಂಗಭೂಮಿ ಕರ್ಕೊಂಡು ಹೋಗಿದೆ ಹಾಗೆ. ಅದು ನನಗೆ ಭಾಳ ಖುಷಿ ಇದೆ. ಇವಾಗ ಸಡನ್ನಾಗಿ ಇದು ಥಿಯೇಟ್ರಿಂದ ಇದು ಕಾಂತಾರ ಮೂವಿಗೆ ಬಂದ್ರಿ, ಅದು ಎಲ್ಲ ಯಾವ ಥರ ಪ್ರೊಸೆಸ್ ಆಯಿತು? ಇಲ್ಲ, ನಾನು PUC BCom ಇದ್ದಾಗಲೂ ನಾನು ಸಿನಿಮಾ ಮಾಡ್ತಾ ಇದ್ದೆ. ನಾನು ನಾಗರಾಜ್ ಕೋಟೆ ಅವರು ಬಾನಾಡಿ ಅಂತ ಒಂದು ಸಿನಿಮಾ ಮಾಡಿದರು. ಅದರಲ್ಲಿ ಒಂದು ಸಿನಿಮಾ ಅದು ಮಕ್ಕಳ ಸಿನಿಮಾ, ಅದಕ್ಕೆ ಸ್ಟೇಟ್ ಅವಾರ್ಡ್ ಎಲ್ಲ ಆಯಿತು ಆ ಸಿನಿಮಾಗೆ. ಆ ಸಿನಿಮಾದಲ್ಲಿ ಆ ಮಗುನೇ ಹೀರೋ, ಆ ಮಗುವುದು ಅಕ್ಕನ ಕ್ಯಾರೆಕ್ಟರ್ ಮಾಡಿದ್ದೆ ನಾನು. ಸೊ ಅಲ್ಲಿಂದ ನನ್ನ ಫಸ್ಟ್ ಸಿನಿಮಾ ಅದು ನನ್ನ ಬಾನಾಡಿ, ಅಲ್ಲಿಂದ ಶುರು ಆಯಿತು. ಅದಾದಮೇಲೆ ನಾನು ರಾಮಾರ್ಜುನ ಅಂತಲೂ ಮಾಡಿದೆ BCom ಮಾಡ್ತಾ ಇರಬೇಕಾದ್ರೆ. ಅದರಲ್ಲಿ ನನ್ನೊಂದು ಕುರುಡಿ ಪಾತ್ರ ಅನೀಶ್ ಸರ್ ಡೈರೆಕ್ಷನ್ ಮಾಡಿದ್ದು. ಅದು ಬ್ಲೈಂಡ್ ಕ್ಯಾರೆಕ್ಟರ್, ಅದು ಒಂದು 20 ದಿವಸ ಕೆಲಸ ಮಾಡಿದೆ ನಾನು. ಅದರಲ್ಲೂ ನನಗೆ ಒಂದು ಒಳ್ಳೆ ರೆಕಗ್ನಿಷನ್ ಸಿಕ್ತು. ಅಂದರೆ ನನಗೆ ಅದೇ ಎಲ್ಲ ಕಲಾವಿದರು ಬೇರೆ ಬೇರೆ ಕ್ಯಾರೆಕ್ಟರ್ಸ್, ಅಂದರೆ ಲೀಡ್ ಇಲ್ಲದೇ ಇದ್ರು ಬಟ್ ಥ್ರೂಔಟ್ ದ ಸಿನಿಮಾ ಅನೀಶ್ ತಂಗಿ ಥರ, ಅದು ಸ್ಲಮ್ ಏರಿಯಾದಲ್ಲಿ ನನ್ನ ತಂಗಿ ಥರ ನೋಡ್ತಾ ಇರ್ತಾರೆ ಅನೀಶ್ ಸರ್. ಆ ಥರದ್ದು ಒಂದು ಕ್ಯಾರೆಕ್ಟ್ರು ಒಂದು ರಿಜಿಸ್ಟರ್ ಆಗುತ್ತೆ, ಎಕ್ಸ್ಪೆರಿಮೆಂಟ್ ಮಾಡಬೇಕು ಅಂತ. ಅದು ಅಲ್ಲದೆ ಬ್ಲೈಂಡ್ ಕುರುಡಿ ಪಾತ್ರ ಮಾಡೋದು, ಎಷ್ಟು ಜನಕ್ಕೆ ಸಿಗುತ್ತೆ ಮಾಡಬೇಕು ಅಂತ ಮಾಡಿದ್ದು. ಅದಾದಮೇಲೆ ಇನ್ನೂ ಒಂದು ಸಿನಿಮಾ ರಿಲೀಸ್ ಆಗಿಲ್ಲ, ಗುಡ್ಡೆಸ್ಟ್ ಅಂತ. ಈ ಸಿನಿಮಾ ಟೈಟಲ್ ನೀವು ಕೇಳಿರಬಹುದು. ಬಟ್ ಅದರಲ್ಲೂ ನಾನು ಹೀರೋ ತಂಗಿಯಾಗಿ ಮಾಡಿದೆ. ಅದಾದಮೇಲೆ 3ನೇ ಕೃಷ್ಣಪ್ಪ ಅಂತ ಮಾಡಿದೆ ಅದರಲ್ಲಿ ಒಂದು ಸೀನ್ ಮಾತ್ರ ಮಾಡಿದ್ದು, 1-2 ದಿವಸ ಮಾತ್ರ ಶೂಟ್ಗೆ ಹೋಗಿದ್ದೆ. ನವೀನ್ ರೆಡ್ಡಿ ಸರ್ ಡೈರೆಕ್ಟ್ ಮಾಡಿದ್ದು. ಇದು ನನ್ನ ಕಾಂತಾರ, ನನ್ನ 5ನೇ ಸಿನಿಮಾ. ಸೊ ಈ ಕಾಂತಾರ ಅದು ಪ್ರಾಸೆಸ್ಸು ಹೇಳಲೇಬೇಕು. ಬಟ್ ನನಗೆ ಜೆನ್ಯೂನಾಗಿ ನಾನು ಮಾಡಿರೋ ಅಂಥ ಅಷ್ಟೂ ಸಿನಿಮಾಗಳು ನನಗೆ ಜೆನ್ಯೂನಾಗಿ ಸಿಕ್ಕಿರೋಂಥ ಸಿನಿಮಾಗಳು. ಅಂದರೆ ಬರೀ ನನ್ನ ಟ್ಯಾಲೆಂಟ್ ನೋಡಿ ಅಥವಾ ಈ ಕ್ಯಾರೆಕ್ಟ್ರಿಗೆ ಈ ಪಾತ್ರ, ಒಂದೊಂದು ಸತಿ ಪರ್ಸ್ನಾಲಿಟಿನೂ ಇಂಪಾರ್ಟೆಂಟ್ ಆಗುತ್ತೆ, ನೋಡೋದು ಫೇಸ್ ಮ್ಯಾಚ್ ಆಗುತ್ತೆ ಅಂತ ಹಾಕ್ಕೊಳ್ತಾರೆ. ಬಟ್ ಜೆನ್ಯೂನಾಗಿ ನಾನು ಏನು ಇವಾಗ ತನಕ ಒಂದು 5 ಸಿನಿಮಾ ಮಾಡಿದ್ದೀನಿ, ಅದು ನನಗೆ ಜೆನ್ಯೂನಾಗಿ ನನ್ನ ಶ್ರಮದಿಂದ ಸಿಕ್ಕಿರೋದು. ಅಥವಾ ಯಾರೋ ನನಗೆ ರೆಫರ್ ಮಾಡಿದ್ದಾರೆ, ಅಥವಾ ಯಾರೋ ನನಗೆ ಸರಿ ಈಸಿಯಾಗಿ ತೊಗೊಬಿಡಿ ಇವಳು ನನಗೆ ಗೊತ್ತಿರೋಳು ಅಂತ ಹೇಳಿ ತೊಗೊಂಡಿದ್ದಾರೆ ಅನ್ನೋ ಥರದ್ದು ಯಾವುದೂ ಇಲ್ಲ. ಇಟ್ಸ್ ಬೇಸ್ಲಿ ನಾನು ಆಡಿಷನ್ ಕೊಟ್ಟಿದ್ದೀನಿ, ಜೆನ್ಯೂನ್ ಆಗಿರೋ ಡೈರೆಕ್ಟರ್ ಸಿಕ್ಕಿದ್ದಾರೆ ಅನ್ನೋ ಅನಿಸುತ್ತೆ. ಸೊ ಹಾಗಾಗಿ ನಾನು ಹೋಗಿದ್ದೀನಿ. ಒಂದಿಷ್ಟು ಅಂದರೆ ಒಂದು 5 ಸಿನಿಮಾ ಮಾಡಿದ್ದೀನಿ ಅಂತ ಹೇಳ್ಕೊಳ್ಳೋ ಥರ ಆಗಿದೆ ನನಗೆ ಅಷ್ಟೇ. ಓಕೆ, ಈ ಕಾಂತಾರ ಮೂವಿಯಿಂದ ನೀವೇನು ಕಲ್ತ್ರಿ? ಕಾಂತಾರ ಮೂವಿದಲ್ಲಿ ಹೇಳ್ದಂಗೆ ಅದು ಪ್ರಾಸೆಸ್ಸೇ ತುಂಬ ದೊಡ್ಡದಾಗಿದೆ. ಸೊ ನೀವು ನೋಡ್ಬೋದು, ಯಾರಿಗೆಲ್ಲ ಗಡ್ಡ ಬಿಯರ್ಡ್ ಎಲ್ಲ ಇದೆ ಅಂತ ಎಲ್ಲ ಆಡಿಷನ್ಸ್ಗೆ ಹಾಕ್ಬಿಟ್ಟಿದ್ರು. ಒಂದಿಷ್ಟು ಜನ ಕ್ಯೂ ನಿಂತ್ಕೊಳ್ಳೋದು, ಅದೆಲ್ಲ ಒಂದ್ಸತಿ ನ್ಯೂಸ್ ಆಗಿತ್ತು, ಇಷ್ಟು ಕ್ಯೂ ಇದೆ ಅಂತೆಲ್ಲ. ನಾವು ಹಾಗೆ ಇದೇ ಸ್ಪೇಸಲ್ಲಿ ಕುತ್ಕೊಂಡು ನಾನು ಆ ಲಿಂಕ್ ಬಿಟ್ಟಿದ್ರು, ಆ ಲಿಂಕ್ನ ನಾನು ಇದೇ ಸ್ಪೇಸಲ್ಲಿ ಕುತ್ಕೊಂಡು ಮಾಡಿದ್ದು.
ಓಕೆ. ಸೊ ನಾನು ಬಿಂದು ಅಕ್ಕ ಇಬ್ರು ಹಾಕಿದ್ವಿ ಅದಕ್ಕೆ. ಅದು ಲಾಸ್ಟ್ ಡೇ ಅನ್ಸುತ್ತೆ ಸಬ್ಮಿಷನ್ಗೆ. ಅದಕ್ಕಿಂತ ಮುಂಚೆ ಟ್ರೈ ಮಾಡಿದ್ವಿ, ಅದೇನೋ MB ಎಲ್ಲ ಕಂಪ್ರೆಸ್ ಮಾಡಿ ಸಬ್ಮಿಟ್ ಮಾಡಬೇಕಿತ್ತು. ಅದೆಲ್ಲ ಸ್ವಲ್ಪ ಟಿಪಿಕಲ್ ಅನ್ಸ್ಬಿಡ್ತು ನಮಗೆ. ಅದಾದ್ಮೇಲೆ ತಿರ್ಗಿ ಅದನ್ನೆಲ್ಲ ರೆಡಿ ಮಾಡಿಟ್ಕೊಂಡು ಒಂದು ವಿಡಿಯೋ ಮತ್ತು MBನ ಕಂಪ್ರೆಸ್ ಮಾಡಿ ಇಟ್ಕೊಂಡು ಅದಕ್ಕಷ್ಟೇ ತಗೊಳ್ಳೋ ಥರ ಅದರಲ್ಲಿ 18 ಕ್ವಶನ್ ಕೇಳಿದ್ದಾರೆ. ಆಯಿತಾ, ನನಗೆ ಅನ್ನಿಸ್ತು ಏನಕ್ಕೆ ಇಷ್ಟೆಲ್ಲ ಕೇಳಿದ್ದಾರೆ ಇವ್ರದ್ದು, ಏನು ಬೇಕಿರುತ್ತೆ, ಒಂದು ಏಜು ಅದು ಇದು ಎಕ್ಸ್ಪೀರಿಯನ್ಸ್ ಫೋಟೋಸ್ ಹಾಕಿ ಇಷ್ಟೆಲ್ಲ ಯಾಕೆ, ಏನೇನೋ ಕೇಳಿದರು 18 ಕ್ವಶನ್. ಆದರೆ ಟ್ರಸ್ಟ್ ಮೀ, ಅಪ್ಲಿಕೇಶನ್ ಫಾರ್ಮ್ ಯಾಕೆ ಅವ್ರು ಹಂಗೆ ಮಾಡಿದ್ದಾರೆ ಅಂತ ಗೊತ್ತಾಯಿತು ನನಗೆ. ಅಂದರೆ ಆ ಪೇಷನ್ಸ್ 18 ಕ್ವಶನ್ಸ್ನ ನಿನಗೆ ಫಿಲ್ ಮಾಡೋ ಪೇಷನ್ಸ್ ಒಬ್ಬ ಕಲಾವಿದನಿಗೆ ಇದೆಯಾ ಅನ್ನೋದು ನನಗೆ ಗೊತ್ತಾಯಿತು. ದಟ್ ಈಸ್ ದ ಮೇನ್ ಥಿಂಗ್. ಹೌದು, ಕೆಲವೊಬ್ರು ಅಷ್ಟೊಂದು ಏನಕ್ಕೆ ಮಾಡಬೇಕು ಅಂತ ನೆಗ್ಲೆಕ್ಟ್ ಮಾಡಿ ಬಿಟ್ಬಿಡ್ತಾರೆ. ಹೌದು, ನಿಮಗೆ ಬೇಕಾಗಿ ನಿಮ್ಗೆ ಅರ್ಜಿದ್ರೆ ಮಾತ್ರ ಅದನ್ನೆಲ್ಲ. ಹೌದೌದು, ಕರೆಕ್ಟ್. ಸೊ ಯಾರು ಇವಾಗ ನನಗೆ ಇರಿಟೇಟ್ ಆಯ್ತು. 3 ದಿವಸದ ಮುಂಚೆ ಟ್ರೈ ಮಾಡಿದ್ದೆ, ಅದು ತಗೋತಾನೆ ಇಲ್ಲ, ಫೋಟೋ ತಗೋತಾನೆ ಇಲ್ಲ. ಅಯ್ಯೋ ಯಾರು ಮಾಡ್ತಾರೆ ಹಂಗೆ ಯೋಚನೆ ಮಾಡೋದು ಇಲ್ಲ. ಮತ್ತೆ ಕಂಪ್ರೆಸ್ ಮಾಡ್ಕೊಂಡು ಇನ್ನೂ ಒಂದು ದಿವಸ ಲಿಂಕ್ ಓಪನ್ ಮಾಡ್ಕೊಂಡು ಕುತ್ಕೊಳ್ಳೋದಿದೆಯಲ್ಲ, ಮತ್ತೆ ತಿರ್ಗಾ ಎಲ್ಲ ರೀಫಿಲ್ ಮಾಡಿಕೊಂಡು. ಸೊ ಅದು ನನಗೆ ಅನ್ನಿಸ್ತು, ಪೇಷನ್ಸ್ ತುಂಬ ಬೇಕು ಇದಕ್ಕೆ ಅಂತ. ಸೊ 18 ಕ್ವಶನ್ ಫಿಲ್ಲು, ಆಮೇಲೆ ಕಂಠೀರವ ಸ್ಟುಡಿಯೋ ಆಡಿಷನು, ಆಮೇಲೆ ಕುಂದಾಪುರ. ಮತ್ತು ಹಿಂಗೆ ಯಾರೋ ನಮ್ಮ ದಕ್ಲಕಥಾ ನೋಡಿರೋರು, ನಮ್ಮ ದಕ್ಲಕಥಾ ಟೀಮ್ ಅಂದರೆ ಆ ಥರ ಜನಾಂಗ, ಆ ಥರ ಫೇಸ್ ಇರೋರು ಈ ಥರ ಬೇಕಿದೆ ಅಂತ ಒಂದಿಷ್ಟು ತಂಡಗಳನ್ನು ಆಡಿಷನ್ ಮಾಡ್ತಾಯಿದ್ವಿ ರಿಷಬ್ ಸರ್ ಟೀಮ್ ಅವರು. ಸೊ ಹಾಗೆ ನಾವು ತಂಡವಾಗೂ ಹೋಗಿದ್ವಿ ಕುಂದಾಪುರಕ್ಕೆ. ನಮ್ಮ ದಕ್ಲಕಥಾ ಟೀಮ್ ಹೋಗಿ ಸರ್ ಮುಂದೆ ಶನಿಲ್ ಗೌತಮ್ ಸರ್ ಇದ್ದಿದ್ದು, ಈ ಸೂಫ್ರಮ್ ಸೋ ರವಿ ಅಣ್ಣ ಯಾರಿದ್ದಾರೆ ಅವ್ರು ನಮ್ಗೆ ಆಡಿಷನ್ ಮಾಡಿದ್ದು. ಪರ್ಸ್ನಲ್ ಆಗು ಆಡಿಷನ್ ಆಯಿತು, ಗ್ರೂಪು ನಾವು ಒಂದು ಸೀನ್ನ ನರೇಟ್ ಮಾಡಿದ್ವಿ ಅಲ್ಲಿ. ಸೊ ಅಲ್ಲಿಂದ ನನಗೆ ಸರಿ ಆಯಿತು ಅಂತ ನನ್ನನ್ನು ನಮ್ಮ ಟೀಮಲ್ಲಿ ಚೂಸ್ ಮಾಡಿ ನನಗೆ ಬಿಂದು ಅಕ್ಕಂಗೆ ಇಬ್ರಿಗೂ ಪಾತ್ರ ಆಯಿತು. ಆ್ಯಕ್ಚುಲಿ ಭರತ್ ಅಂತ ಮಾಡಿದ್ದ, ಅವನಿಗೂ ಪಾತ್ರ ಆಯಿತು. ಬಟ್ ಅವನು ನಾಟಕಕ್ಕೆ ಭರತ್ ಡಿಂಗ್ರಿ ಅಂತ, ಅವನಿಗೆ ನಾಟಕದ್ದೇ ಅದೋ ಕಮಿಟ್ ಆಗಿತ್ತು ಅಂತ ಮಾಡೋಕ್ಕಾಗಲಿಲ್ಲ. ಬಟ್ ಅಲ್ಲಿಂದ ಫಿಟ್ನೆಸ್ ಅದು ಇದು ಎಲ್ಲ ಚೆಕ್ ಮಾಡಿದ್ರು, ಎಲ್ಲ ಫೈನ್. ಅಲ್ಲಿಂದ ನನಗೆ ಶುರು ಎಸ್ ಯು ಆರ್ ಇನ್ ಅಂತ. ಬಟ್ ನನಗೆ ಅವಾಗಲೂ ನಂಬೋಕ್ಕಾಗಿಲ್ಲ, ಯಾಕಂದರೆ ಇನ್ನೂ ಲುಕ್ ಟೆಸ್ಟ್ ಆಗಬೇಕು, ಏನೇನೋ ಸುಮಾರು ನನಗೆ ಕನ್ಫರ್ಮ್ ಆಗಿ ವರ್ಕ್ಶಾಪ್ ಅಟೆಂಡ್ ಮಾಡೋದಕ್ಕೆ ನಾನು 6 ರಿಂದ 7 ಸತಿ ಹೋಗಿದ್ದೀನಿ ಕುಂದಾಪುರಕ್ಕೆ. ಸೊ 2 ಸತಿ ಲುಕ್ ಟೆಸ್ಟ್ ಮಾಡಿದ್ರು, ಅದೆಲ್ಲ ಆಗಿ ವರ್ಕ್ಶಾಪ್ಗೆ ಹೋದ್ನಲ್ಲ ಅವಾಗಲೇ ನನಗೆ ಕನ್ಫರ್ಮ್ ಆಯಿತು, ನಾನು ಮಾಡ್ತಾ ಇದ್ದೀನಿ ಅಂತ. ವುಮೆನ್ ವಾರಿಯರ್ಸ್ ಅನ್ನೋ ಕ್ಯಾಟಗರಿಲಿ ಮಾಡ್ತಾ ಇದ್ದೀನಿ, ಒಂದು 8 ಜನ ಇರ್ತಾರೆ ಅದರಲ್ಲಿ ಅಂತ. ಅದಾದಮೇಲೆ ಅಲ್ಲಿಂದ ಒಂದು 2 ವರ್ಷ ಸುಮ್ಮನೆ ಅಲ್ಲ ನಾವು ಟೀಮ್ ಜೊತೆ ಕೆಲಸ ಮಾಡಿರೋದು. ಅಂದರೆ ಅಲ್ಲಿ ಕಲರಿ ಎಲ್ಲ ಹೇಳ್ಕೊಟ್ರು ನಾವು ಆಲ್ಮೋಸ್ಟ್ ಒಂದು 2-3 ತಿಂಗಳು 4 ತಿಂಗಳು ಹೋಗಿ ಬಂದು ಹೋದರೆ ಒಂದು 20 ದಿವಸ ಅಲ್ಲಿ, ಮತ್ತಿರ್ಗ ಹೋಗಿ ಮತ್ತೆ 15 ದಿವಸ ಈ ಥರ ವರ್ಕ್ಶಾಪ್ಸ್ ಎಲ್ಲ ಇರ್ತಿತ್ತು. ನಮಗೆ ಕಲರಿ ಕಲಿಸಿದ್ರು ಅಲ್ಲಿ. ನನಗಂತೂ ಗೊತ್ತೇ ಇಲ್ಲ ಕಲರಿ ಏನಂತ. ಸೊ ಒಂದಿಷ್ಟು ಈಗ ಹನುಮಂತು ಅಂತೆಲ್ಲ ಹೇಳಿದ್ರಿ, ಹನುಮಂತು, ನರೇಶ್ ಡಿಂಗ್ರಿ ಅಣ್ಣ, ಹಿಂಗೆ ನನಗೆ ಗೊತ್ತಿರೋರು ಸ್ವಲ್ಪ ಜನ ಇದ್ರು ಟೀಮಲ್ಲಿ. ಆಮೇಲೆ ಹೋಗಿ ಆ ವರ್ಕ್ಶಾಪ್ಗೆ ಹೋದಾಗಲೇ ಅಣ್ಣ ನೀನು ಇದೆಯಾ, ನೀನು ಇದೆಯಾ, ಹಂಗಾಗೋಯ್ತು. ನನಗೆ ಖುಷಿಯಾಗಿದ್ದೇನೆಂದರೆ ಮ್ಯಾಕ್ಸಿಮಮ್ ಕಾಂತಾರದಲ್ಲಿ ಥಿಯೇಟ್ರ್ ಅವರಿದ್ದರು. ಥಿಯೇಟ್ರ್ ಅವರಿದ್ದರು, ನನಗೆ ಖುಷಿ ಆಯಿತು. ಅಂದರೆ ಜೆನ್ಯೂನಾಗಿ ಆಡಿಷನ್ ಆಗಿದೆ. ಎಷ್ಟೊಂದು ಜನರ ಶ್ರಮ ಇರುತ್ತೆ, ಎಷ್ಟೊಂದು ಸತಿ ಎಷ್ಟೋ ಆಡಿಷನ್ಸ್ಗೆ ಹೋಗಿರ್ತೀವಿ. ಸೊ ಅಲ್ಲಿ ನನಗೆ ಖುಷಿ ಆಯಿತು. ನಾವು ಅಲ್ಲಿಂದ ಕಲರಿ ಒಂದಿಷ್ಟು ಕಲ್ತ್ವಿ. ಮತ್ತು ಗೊತ್ತಿಲ್ಲ ನಮಗೆ ಈ ಫೈಟಿಂಗ್ ಎಕ್ಸ್ಪೀರಿಯನ್ಸ್ ಎಲ್ಲ ನಮ್ಗೆ ಅಲ್ಲಿ ಕೊಟ್ಟರು. ಅಂದರೆ ಫೈಟ್ ಮಾಸ್ಟರ್ಸ್ ಇದ್ದರು ನಮಗೆ, ಮಿಥುನ್ ಮಾಸ್ಟರ್ ಅಂತ, ರಮೇಶ್ ಮಾಸ್ಟರ್ ಅಂತ. ಸೊ ಅವರೆಲ್ಲ ಏನು ಆ್ಯಂಗಲ್ ಏನು, ಎಸ್ಕೇಪ್ ಅಂದ್ರೇನು, ಡಿಫೆಂಡ್ ಅಂದ್ರೇನು, ಇದೆಲ್ಲ ಕಲಿಸಿದ್ರು. ನನಗೆ ಅದ್ರ ಜೊತೆಗೆ ಕಲಿಕೆ ಸಿಕ್ತು. ಅಂದರೆ ಪ್ರತಿದಿನವೂ ಕಲರಿ ಕಲಿಯೋದು, ಈ ಫೈಟಿಂಗ್ಸ್ದು ಇದು ಕಲಿಯೋದು, ಮತ್ತು ರೋಪು ಹಾಕ್ಸಿದ್ರು, ರೋಪಲ್ಲಿ ಹೆಂಗೆ ಬ್ಯಾಲೆನ್ಸ್ ಮಾಡೋದು ಅಂತ ಒಂದಿಷ್ಟು ನಮಗೆ ಇಲ್ಲಿ ಟೈಮ್ ಕೊಟ್ಟಿರೋದಕ್ಕೆ ನನಗೆ ಕಲಿಯೋಕ್ಕೆ ಸಿಕ್ಕಿದೆ ಇದರಿಂದ. ಅದೊಂದು ಹ್ಯಾಪಿ ಮೂಮೆಂಟ್ ನನಗೆ. ಪಾತ್ರ ಎಷ್ಟು ಸಿಕ್ಕಿದೆ, ಎಷ್ಟೊತ್ತು ಫ್ರೇಮಲ್ಲಿ ಇರ್ತೀನಿ, ಅದಕ್ಕಿಂತ ಹೆಚ್ಚಾಗಿ ಇಷ್ಟು ನನಗೆ ಕಲಿಯೋಕ್ಕೆ ಸಿಕ್ಕಿದೆ ಅಂತ ಖುಷಿ ಆಯಿತು. ಜೊತೆಗೆ ನಾನು ಅಂದ್ಕೊಂಡಿದ್ದೆ ಔಟ್ ಆಫ್ ದ ಫ್ರೇಮ್ ನೋಡಬೇಕಾದ್ರೆ ರಿಷಬ್ ಸರ್ ಅವರೆಲ್ಲ ತುಂಬ ದೊಡ್ಡವರು, ಹಾಗೆ ಹಿಂಗೆ ಆಬ್ವಿಯಸ್ಲಿ. ಬಟ್ ಅವ್ರದ್ದು ಹ್ಯುಮ್ಯಾನಿಟಿ, ಸಿಂಪ್ಲಿಸಿಟಿ ಇಷ್ಟ ಆಯಿತು. ಎಲ್ಲರೂ ಮಾತಾಡಿಸ್ತಾರೆ ಅವರು. ಮತ್ತು ಒಂದು ದಿವಸ ಫಸ್ಟ್ ಟೈಮ್ ನಮ್ಮನ್ನ ಸೆಟ್ಟಿಗೆ ಕರ್ಕೊಂಡು ಹೋಗಿದ್ರು. ಒಬ್ರಿಗೊಬ್ರು ಗೊತ್ತಿಲ್ಲ, ಮ್ಯೂಚುವಲಿ ಗೊತ್ತಿಲ್ಲ. ಇವ್ರು ಮ್ಯೂಚುವಲಿ ಕ್ಲಬ್ ಆಗಬೇಕು. ಇವಾಗ ನಾವು ಜನಾಂಗ ಅಂತ ಒಂದು ಜನಾಂಗದಲ್ಲಿ ಒಂದು ಹಾಡಿನಲ್ಲಿ ಇರ್ತೀವಿ ಅಂದರೆ ಒಂದು ಇದು ಬರಬೇಕು, ವೇವ್ ಲೆಂತ್ ಬರಬೇಕು, ಆರಾಮಾಗಿ ಮಾತಾಡೋದೆಲ್ಲ ಬರಬೇಕಂತ ಲಿಟ್ರಲಿ ರಿಷಬಣ್ಣನೇ ಒಂದು ಚೇರ್ ಹಾಕೊಂಡು ಅಲ್ಲಿ ಕೂತ್ಕೊಂಡು ನಾವೆಲ್ಲ ಸುತ್ತ ಕೂತ್ಕೊಂಡಿದ್ವಿ. ಈ ವಾಸ್ ಲೈಕ್ ಆರಾಮಾಗಿ ನಿನ್ಗೇನು ಬರುತ್ತೆ ನೀನು ಮಾಡೋ, ನಿನ್ಗೇನು ಬರುತ್ತೆ ನೀನು ಮಾಡೋ, ನಿಮ್ಗೇನು ಬರುತ್ತೆ ಮಾಡಿ, ಕಂಫರ್ಟಬಲ್ ಫೀಲ್ ಮಾಡ್ತಾ. ಕೆಲವೊಬ್ರು ಹಾಡು ಆಡ್ತಾಯಿದ್ರು, ಆ್ಯಕ್ಟಿಂಗ್ ಮಾಡ್ತಾಯಿದ್ರು, ಮಿಮಿಕ್ ಮಾಡ್ತಾಯಿದ್ರು. ಹಿಂಗೆಲ್ಲ ಮಾತಾಡ್ತಾ ನಮಗೆ ಒಂದು ಫ್ಯಾಮಿಲಿ ಥರ ಸಿಕ್ಬಿಡ್ತು. ಸೊ ನನಗನ್ನಿಸ್ತು ಅವರು ಯಾರನ್ನೋ ರೈಟರ್ನೋ ಅಸಿಸ್ಟೆಂಟ್ ಅವ್ರನ್ನೋ ಯಾರನ್ನೋ ಕೂರಿಸಿ ಮಾಡಿಸ್ಬೋದಾಗಿತ್ತು. ಬಟ್ ಅವರೇ ಸ್ವತಃ ಕೂತ್ಕೊಂಡು ನೋಡ್ತಾ ಟೈಮ್ ಕೊಡ್ತಾ ಮಾಡಿದ್ದು ನನಗೆ ಖುಷಿ ಆಯಿತು. ಓಕೆ, ಇದು
ಮೂವಿ ವರ್ಕ್ ಮಾಡ್ತಾ ಇದ್ರಿ, ಈ ಮೂವಿ ಇಷ್ಟು ದೊಡ್ಡದಾಗುತ್ತೆ, ಇಷ್ಟು ದೊಡ್ಡ ಸಕ್ಸಸ್ ಆಗುತ್ತೆ ಅಂತ ನಿಮಗೆ ಅನಿಸ್ತಾ ಇತ್ತು ಅವಾಗ? ಸೊ ಮುಂಚೆನೇ ಕಾಂತಾರ ಸೌಂಡ್ ಮಾಡಿತ್ತು. ಸೊ ಇದ್ರ ಮೇಲೆ ಖಂಡಿತವಾಗ್ಲೂ ಒಪ್ಸಿತ್ತು. ಅಂದರೆ ಕಾಂತಾರನೇ ಹಂಗಾಗಿದೆ. ಕಾಂತಾರ ಚಾಪ್ಟರ್ 1 ಅಂದಮೇಲೆ ಇದಕ್ಕೆ ಇನ್ನೂ ಜಾಸ್ತಿ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಸೊ ಏನಂದರೆ ಒಂದು ಪ್ಯಾನ್ ಇಂಡಿಯಾ ಸಿನಿಮಾದಲ್ಲಿ ನಾವು ಒಂದು ಭಾಗಿಯಾಗೋಣ ಅಂತ. ಸೊ ಗೊತ್ತಿಲ್ಲ, ಮೇ ಬಿ ಎಷ್ಟು ಜನಕ್ಕೆ ಅವಕಾಶ ಸಿಗುತ್ತೋ, ಮತ್ತು ಸುಮಾರು ಜನ ಏನೇ ಇಷ್ಟೇ ಬಂದು ಹೋಗಿದ್ಯಾ ಅಂತಾರೋ, ಅದೆಲ್ಲ ಬೇಕಾಗಿಲ್ಲ. ಕಲಾವಿದರಿಗೆ ನಾನು ಆ ಟೀಮಲ್ಲಿ ವರ್ಕ್ ಮಾಡಿದೆ, ಅಥವಾ ದೊಡ್ಡ ಟೀಮ್ ಹೆಂಗೆ ನನಗಿದ್ದಿದ್ದು, ನನಗೆ ಬೇರೆಯವ್ರಿಗಿರುತ್ತೆ ಇಲ್ಲೋ ಗೊತ್ತಿಲ್ಲ. ನನಗೆ ಎಷ್ಟೊತ್ತು ಬರ್ತೀನಿ ಅನ್ನೋದಕ್ಕಿಂತ ಒಬ್ಬರು ಲೆಜೆಂಡ್ರಿ ಆರ್ಟಿಸ್ಟ್ ಜೊತೆ ಶೇರ್ ಮಾಡಿದ್ದೀನಿ. ಅಥವಾ ಆ ಒಂದು ಪ್ರಾಸೆಸ್ಸಲ್ಲಿ ನನಗೆ ದೊಡ್ಡ ಪ್ರೊಡಕ್ಷನ್ ಅನ್ನೋದು ಹೆಂಗಿರುತ್ತೆ ಅಂತ ಗೊತ್ತಾಗಬೇಕಲ್ವ. ಈ ಗೊಂಬಾಳ ಪ್ರೊಡಕ್ಷನ್ ಅನ್ನೋದು, KVN ಅನ್ನೋದು, ಇವೆಲ್ಲ ತುಂಬ ದೊಡ್ಡ ಪ್ರೊಡಕ್ಷನ್ಸು. ಆ ಪ್ರೊಡಕ್ಷನ್ಗಳು ಹೆಂಗೆ ಕೆಲಸ ಮಾಡ್ತವೆ ಅಂತ ಕಲಾವಿದರಾಗಿ ನಾವು ತಿಳ್ಕೊಬೇಕಿದೆ. ಸೊ ನನಗೆ ಅಲ್ಲಿ ಹೋದ್ಮೇಲೆ ಇನ್ನೂ ಒಂದು ಪಾಯಿಂಟ್ ಏನಂತ ಅಂದರೆ, ಇದೆಲ್ಲ ಆಯಿತು. ಅದಾದಮೇಲೆ ಒಂದು ದಿವಸ ರಿಷಬ್ ಸರ್ ಕರೆದ್ರು. ಸೊ ಒಂದು ಪಾಯಿಂಟ್ ಏನಂದರೆ, ಅದೇ ಅವ್ರು ನಮ್ಮ 3 ಜನ ಹುಡುಗಿರನ್ನ ಕರೆದುಬಿಟ್ಟು ಹಿಂಗೆ ಕೇಳಿದ್ರು, ನೀವು ಟೆಕ್ನಿಕಲ್ ಟೀಮಲ್ಲಿ ಕೆಲಸ ಮಾಡ್ತೀರಾ AD ಆಗಿ ಅಂತ ಕೇಳಿದ್ರು. ನಾನು ಫುಲ್ಲು ಓ ಮೈ ಗಾಡ್, ಏನಕ್ಕೆ ಹಿಂಗೆ ಕೇಳ್ತಾ ಇದ್ದಾರೆ ಅಂತ ನಾನು ಅಂದರೆ ಕೆಲಸನೂ ಆ್ಯಕ್ಟು ಮಾಡ್ತಾ, ನೀವು ADs ಇಲ್ಲ ಕಾಸ್ಟ್ಯೂಮ್ ಡಿಪಾರ್ಟ್ಮೆಂಟಲ್ಲಿ, ಪ್ರಗತಿ ಮ್ಯಾಮ್ಗೆ ಮತ್ತು ನಮ್ರತ ಅವ್ರಿಗೆ ಹೆಲ್ಪ್ ಮಾಡೋದಕ್ಕೆ, ಮತ್ತು AD ಆಗಿ ಕೆಲಸ ಮಾಡ್ತೀರಾ ಅಂತ. we 3 ಹ್ಯಾಪಿಲಿ ಇಟ್ಸ್ ಲೈಕ್ ಟೆಕ್ನಿಕಲಿ ಕೂಡ ಕೆಲಸ ಮಾಡೋದಕ್ಕೆ ಏನೋ ಅವಕಾಶ ಸಿಗ್ತಿದೆಯಲ್ಲ ಅಂತ. ಸೊ ಖುಷಿಯಾಗಿ ಒಪ್ಕೊಂಡ್ವಿ. ಮತ್ತು ಅಣ್ಣನೇ ಬೇರೆ ಕರೆದ್ರು. ಸೊ ಅದು ಖುಷಿ ಆಯಿತು. ಮತ್ತು ನಾನು ಆ್ಯಕ್ಟ್ ಮಾಡ್ತಾ ಈ ಕಾಸ್ಟ್ಯೂಮ್ ಡಿಪಾರ್ಟ್ಮೆಂಟಲ್ಲಿ ನನಗೇನಾಗುತ್ತೆ ಅದನ್ನು ನಾನು ಕೆಲಸ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಮತ್ತು ನನಗೆ ಗೊತ್ತಾಗಿದೆ, ಕಣ್ಣಾರೆ ಪ್ರತಿನಿತ್ಯ ಸಾವಿರಾರು ಜನ ಜೂನಿಯರ್ ಆರ್ಟಿಸ್ಟ್ ಬರೋದು, ಅವ್ರಿಗೆ ಹೆಂಗಾಗ್ತಿತ್ತು, ಪ್ರೊಸೆಸ್ ಹೆಂಗಿದೆ, ಪ್ರೊಡಕ್ಷನ್ ಹೆಂಗೆ ನಡೆಯುತ್ತೆ, ಟೆಕ್ನಿಕಲ್ ಯೂನಿಟ್ ಅಷ್ಟು ಪ್ರೊಡಕ್ಷನಲ್ಲಿ ಹೆಂಗಿರುತ್ತೆ, ADs ಎಷ್ಟು ಜನ ಇರ್ತಾರೆ, ಒಬ್ಬೊಬ್ಬರು ADs ಏನೇನು ಮಾಡ್ತಿರ್ತಾರೆ, ಕಂಟಿನ್ಯೂಟಿ ಕ್ಯಾರೆಕ್ಟರ್ಸ್ ಯಾರು ಮೇಂಟೈನ್ ಮಾಡ್ತಿರ್ತಾರೆ, ಅಲ್ಲಿ ಆರ್ಟ್ ಡಿಪಾರ್ಟ್ಮೆಂಟ್ ಅವ್ರು ಏನು ಕಂಟಿನ್ಯೂಸ್ ಆಗಿ ಆರ್ಟ್ ಡಿಪಾರ್ಟ್ಮೆಂಟ್ ಅವ್ರು ಕೆಲಸ ಮಾಡ್ತಾನೇ ಇದ್ರು, ಪ್ರಾಪರ್ಟೀಸ್ ಮಾಡ್ತಾನೇ ಇದ್ರು ದಿನವಿಡೀ. ಸೊ ಕತ್ತಿ ತೊಗೊಂಬಂದು ಕೊಡು ಅಂದರೆ ಕತ್ತಿ ತೊಗೊಂಬಂದು ಕೊಡಬೇಕಿತ್ತು ಸೆಟ್ಟಲ್ಲಿ. ಟಿಪಿಕಲ್ ಆಗಿ ಇರೋ ಆ ಕಾಸ್ಟ್ಯೂಮು, ಮತ್ತು ಅವರು ಒಂದು ಹಗ್ಗ, ನಮ್ಮ ಓಲೆ ಕೂಡ ಮರದ ಪೀಸಲ್ಲಿ ಮಾಡಿದರು, ಮೂಗ್ನತ್ ಮರದ ಪೀಸಲ್ಲಿ ಮಾಡಿದರು, ನಾವು ತೋಳು ಕಟ್ಕೊಳ್ಳೋದೆಲ್ಲ ಮರದ್ದು, ಮತ್ತು ಇದು ಏನೋ ಡಾಲರ್ ಹಾಕೊಳ್ಳೋದು ಫುಲ್ ಹಗ್ಗ, ಕಂಪ್ಲೀಟ್ಲಿ ಕಾಡಲ್ಲಿ ಸಿಗುವಂಥ ಎಲಿಮೆಂಟ್ಸಲ್ಲಿ ಮಾಡಿದ್ದು. ಸೊ ನಮ್ದೇನೋ ಮುರಿದೋಯ್ತು ಅಂದರೆ ಅಲ್ಲಿ ಪಟ್ಟಂತ ಮಾಡ್ಕೊಡ್ತಾ ಇದ್ರು. ಹಂಗೆ ಅದು ರೆಡಿ, ಒಂದಿಷ್ಟು ರೆಡಿ ಇರುತ್ತೆ. ಒಂದು ವೇಳೆ ಇಲ್ಲ ಅಂದ್ರೂ ಈ ತಲೆಗೆಲ್ಲ ಅಣ್ಣ ನಂದೆಲ್ಲೋ ಗೊತ್ತಿಲ್ಲ, ನಾನು ಇಟ್ಕೊಂಡೇ ಇದ್ದೆ, ತಲೆಗೆ ಸಿಕ್ಸೋ ಒಂದು ಕಡ್ಡಿ ಕಳೆದೋಗಿದೆ ಅಣ್ಣ, ನನಗೆ ಬೇಕು ಅಂದರೆ ರಪ್ಪಂತ ಯಾವುದೋ ಮರದ ಕೊಂಬೆ ತಗೋ, ಕೈಯಲ್ಲಿರೋ ಚಾಕುನಲ್ಲಿ ಈ ಥರ ಮಾಡು, ತಗೋ ರೆಡಿ ಅಂತ ಕೊಡೋದು. ಸೊ ಹಂಗಾಗ್ತಿತ್ತು. ನಾನು ಅಂದ್ಕೊಂಡೆ, ಓ ಇಷ್ಟು ಜನ, ಇಷ್ಟು ಯೂಜ್ ಇದೆ ಅಂತ. ಒಂದು ದಿವಸ ಏನಾಯಿತು, ಈ ವಾರ್ ಸೀಕ್ವೆನ್ಸಲ್ಲಿ ಆಯ್ತಲ್ಲ, ಅವತ್ತಿನ ದಿವಸ 3000 ಚೇಂಜ್ ಆರ್ಟಿಸ್ಟ್ ಇದ್ರು. ಸೊ ಅವತ್ತೊಂದು ದಿವಸ ನಾವೇನೂ ಆ್ಯಕ್ಟ್ ಮಾಡಿಲ್ಲ, ನಾವೆಲ್ಲ ಆರ್ಟಿಸ್ಟ್ನ ಎಲ್ಲ ಸೈನಿಕರುಗಳು ಇದೆಲ್ಲ ಕಟ್ಟೋದು, ಆರ್ಮ್ ಗಾರ್ಡ್ಸ್ ಎಲ್ಲ ಕಟ್ಟೋದು, ಬಟ್ಟೆ ಕೊಡೋದು, ಇದೆಲ್ಲ ಮಾಡಿದ್ವಿ ನಾವು. ಸೊ ಅನ್ನಿಸ್ತು ಎಷ್ಟು ಕಷ್ಟ ಇದೆ ಒಂದು ಸೈನಿಕರದ್ದು ಒಂದು ಪೊಸಿಷನ್ ನಿಂತ್ಕೊಂಡು ನಾವು ಹೇಳಬೇಕಂದ್ರೆ ಎಷ್ಟು ಕಷ್ಟ ಇದೆ ಟೆಕ್ನಿಕಲಿ. ಮತ್ತು ಒಂದೇ ಆ್ಯಂಗಲ್. ಮತ್ತು ಈ ಸಿನಿಮಾದಲ್ಲಿ ನಾನು ಎಷ್ಟೊತ್ತು ಬಂದಿದ್ದೀನಿ ಅನ್ನೋದು ಸೆಕೆಂಡ್ರಿ ಆರ್ಯ ಅವರೇ. ಬಟ್ ಥ್ರೂಔಟ್ ದ ಸಿನಿಮಾದಲ್ಲಿ ನಾನು ಏನು ಕಲ್ತಿದ್ದೀನಿ ಅನ್ನೋದೇ ಇಂಪಾರ್ಟೆಂಟ್. ಬಟ್ ಔಟ್ ಆಫ್ ದ ಬಾಕ್ಸಲ್ಲಿ ನೋಡೋರು, ಫ್ಯಾಮ್ಲಿನೋ ಫ್ರೆಂಡ್ಸೋ ಅನ್ಬೋದು, ಏನು ದೊಡ್ಡ ಪ್ರೊಡಕ್ಷನಲ್ಲಿ ಕೆಲಸ ಮಾಡಿದ್ದೀನಿ ಅಂತ್ಯಾ, ನೀನು ಎಲ್ಲೂ ಕಾಣಿಸ್ಕೊಂಡೆ ಇಲ್ವಲ್ಲೇ, ಅಥವಾ ನೀನು ಇಷ್ಟರಲ್ಲೇ ಕಾಣಿಸ್ಕೊಂಡೆ, ಈ ಥರ ಎಷ್ಟೊಂದು ಎಲಿಮೆಂಟ್ಸ್ ಬರ್ಬೋದು, ಹೇಳ್ಬೋದು. ಬಟ್ ಆ್ಯಸ್ ಆನ್ ಆರ್ಟಿಸ್ಟ್, ಒಂದು ಜೆನ್ಯೂನ್ ಕಲಾವಿದರಾಗಿ ಇದರಲ್ಲಿ ಕೆಲಸ ಮಾಡಿದಾಗ ಅನಿಸುತ್ತೆ, ನಾನು 2 ವರ್ಷದಲ್ಲಿ ಏನು ಕಲ್ತಿದ್ದೀನಿ, ವರ್ಕ್ಶಾಪಿಂದ, ಕಲರಿಯಿಂದ, ಮತ್ತೊಂದು ಫೈಟಿಂಗ್ ಸೀಕ್ವೆನ್ಸಿಂದ, ಸೆಟ್ಟಲ್ಲಿ ಹೆಂಗೆ ಟೆಕ್ನಿಕ್ಯಾಲಿಟೀಸ್ ನಡೆಯುತ್ತೆ ಅಂದರೆ ಪ್ರತಿಯೊಂದು ಕಲ್ತಿದ್ದೆ. ಬಟ್ ಎಲ್ರಿಗೂ ಇರುತ್ತೆ, ಅಪ್ಪ ನಾನು ಕಾಣಿಸ್ಕೋಬೇಕು, ಈ ಫ್ರೇಮಲ್ಲಿ ಕಾಣಿಸ್ಕೋಬೇಕು ಅಂತ, ಅಥವಾ ಇಲ್ಲಿ ಹಿಂದೆ ಮುಂದೆ ಇರೋರು ಕೂಡ ನಾನು ಫ್ರೇಮಲ್ಲಿ ಬರ್ತಿದ್ದೀನಿ, ನಾನು ನೋಡ್ಕೊಳ್ಳೋದು, ಈ ಥರದ್ದೆಲ್ಲ ಇರುತ್ತೆ. ಅದೊಂದು ಇರಬೇಕು, ಒಬ್ಬ ಎಲ್ಲ ಆರ್ಟಿಸ್ಟ್ಗೂ ಇರಬೇಕು, ನಾನು ಕಾಣಿಸ್ತಿದ್ದೀನ ನನ್ನ ಎಫರ್ಟ್ಸ್ ಏನು ಅಂತ. ಒಂದು ದಿವಸ ನಾನು ಹಿಂಗೆ ಅದು ಹೂ ಅಂತ ಕಾಡದವ್ರದ್ದು ಕೂಗೋದಿತ್ತು. ನಾನು ಲಿಟ್ರಲಿ ಹೇಳಿದೆ ಅಲ್ಲಿರೋರು, ಸರ್ ನಾನು ಇದನ್ನು ಮಾಡ್ತೀನಿ ಅಂತ ಹೇಳಿದೆ. ಬಿಕಾಸ್ ನಾನು ಫ್ರೇಮ್ ತಗೋಬೇಕಲ್ಲ. ಹೌದು. ಸೊ ನಾನು ಸುಮ್ಮನೆ ನಿಂತ್ಕೊಂಡಿದ್ರೆ ನನಗೇನು ಕೊಡಲ್ಲ, ಹಿಂಗೆ ತಗೋಬೇಕಲ್ಲ. ಸೊ ನಾನು ಮಾಡ್ತೀನಿ ಸರ್ ಅಂತ ಹೇಳಿದೆ. ನೀವು ನೋಡಿದ್ರೆ ನಾನು ಹಿಂಗೆ ಯಾರೋ ಪ್ರಕಾಶಣ್ಣ ಬಂದಿರ್ತಾರಲ್ಲ, ಅಲ್ಲಿ ಮಲ್ಕೊಂಡಿರ್ತಾರೆ, ನಿಂಗೆ ಹೂ ಅಂತ ಹೇಳೋದು ನಾನೇ ಕೇಳಿ ತೊಗೊಂಡಿದ್ದೆ ಅದನ್ನು, ನಾನು ಮಾಡ್ತೀನಿ ಅಂತ. ಓಕೆ. ಇದು ಮೂವಿ ಎಲ್ಲ ಥಿಯೇಟ್ರಿಗೆ ಬಂತು, ನಿಮ್ಮ ಅಪ್ಪ, ನಿಮ್ಮ ಮನೆಗಳವರು ಅದು ನೋಡಿದಾಗ ಅವ್ರಿಗೆ ಎಷ್ಟು ಖುಷಿ ಆಯಿತು?
ಸೊ ನಾನು ಅಂದ್ಕೊಂಡಷ್ಟು ಸುಮಾರು ಆಬ್ವಿಯಸ್ಲಿ ಎಷ್ಟೊಂದು ಸೀನ್ಸ್ ಎಲ್ಲ ತೆಗ್ದಿದ್ರು, ನಮಗೆ ಆ್ಯಕ್ಚುಲಿ ಇಂಪಾರ್ಟೆನ್ಸ್ ಕೊಟ್ಟಿದ್ರು, ನಮಗೆ ಒಂದು ಫ್ಯಾಮಿಲಿ ಅಂತ ಇತ್ತು. ಇರೋ ಅಷ್ಟು ಜನ ಹುಡುಗಿರಲ್ಲಿ ಒಂದು 2-3 ಜನ ಹುಡುಗಿರಿಗೆ ಇಂಪಾರ್ಟೆನ್ಸ್ ಅಂತೂ ಇತ್ತು ವುಮನ್ ವಾರಿಯರ್ಸಲ್ಲಿ. ಅದ್ರಲ್ಲಿ ನಾನು ಒಬ್ಳಾಗಿದ್ದೆ. ಒಂದೆಷ್ಟು ತುಂಬ ಸೀನ್ಸ್ ಮಾಡಿದ್ದೀವಿ ನಾವು. ಬಟ್ ಗೊತ್ತಿರುತ್ತೆ ಸಿನಿಮಾ ಇಂಡಸ್ಟ್ರಿನಲ್ಲಿ ಇರೋರಿಗೆ ಎಷ್ಟೆಲ್ಲ ಎಲ್ಲೆಲ್ಲಿ ಕಟ್ ಆಗಿಬಿಡುತ್ತೆ ಗೊತ್ತಾಗಲ್ಲ ಅಂತ, ಟೈಮ್ ಲಿಮಿಟ್ಸು ಅಂತೆಲ್ಲ. ಸೊ ಹಿಂಗಿರ್ಬೇಕಾದ್ರೆ ನಾನೇ ಸಿನಿಮಾ ನೋಡಿದಾಗ ನನಗೂ ಅನಿಸಿದ್ದು ಸುಮಾರು ಮಾಡಿದ್ದೀವಿ, ಬಟ್ ಆದರೆ ನಾನು ಕಾಣಿಸೇ ಇಲ್ಲ ಅನ್ನೋ ಥರ ಯಾರೂ ನನಗೆ ಸಿನಿಮಾದಲ್ಲಿ ಹೇಳೋಕ್ಕಾಗಲ್ಲ. ನಾನಂತೂ ಬಟ್ ನಂದು ಒಂದು ಡೈಲಾಗ್ ಆದರೂ ಇದೆ ಅದರಲ್ಲಿ, ನಾನು ಮಾತಾಡಿದ್ದೀನಿ ಅಲ್ಲಿ. ನಾನು ಕಾಂತಾರ ಮೂವಿ ನೋಡಿದಾಗ ನೀವು ಬಂದಾಗ ಸ್ಕ್ರೀನ್ ಮೇಲೆ ಓ ರಮಿಕಾ ಅವರಿದ್ದಾರೆ ಇಲ್ಲಿ. ಸೊ ನಾನು ನಿಮ್ಮ ಜೊತೆ ನಾಟಕ ಎಲ್ಲ ಮಾಡಿದ್ದೆಲ್ಲ, ಬಟ್ ಖುಷಿ ಆಯಿತು. ಅಂದ್ರೆ ನಾನು ಇವ್ರ ಜೊತೆ ವರ್ಕ್ ಮಾಡಿದ್ದೀನಿ, ಅವರೆಲ್ಲ ಸ್ಕ್ರೀನ್ ಮುಂದೆ ಬರ್ತಾವ್ರೆ ಅಂತ. ಸೊ ಅದು ಗೊತ್ತಾಗೋದು ಇನ್ನೊಬ್ಬ ಕಲಾವಿದ ಆಗಿರಬೇಕು ಅಥವಾ ಇನ್ನೊಬ್ಬ ಕಲಾವಿದ ಅನುಭವಿಸಿರ್ಬೇಕು. ಹೌದು. ಸೊ ಅವಾಗ ಇಂಪಾರ್ಟೆನ್ಸ್ ಗೊತ್ತಾಗುತ್ತೆ ಎಷ್ಟೇ ಸಣ್ಣದಾಗಿ ಮಾಡಿದ್ರು. ಸೊ ನಾನು ಆಸ್ ಎ ಹೋಲ್ ನೋಡಿದಾಗ ನಾನು ಸುಮಾರು ವಾರ್ ಟೈಮಲ್ಲಿ ಇದ್ದೀನಿ, ಮಾಂಟೇಜಲ್ಲಿ ಇದ್ದೀನಿ, ಕಥೆಗಳಿದ್ದೀನಿ, ಸಾಂಗಲ್ಲಿದ್ದೀನಿ. ಸೊ ಯಾವುದೋ ಇವಾಗ ಬ್ರಹ್ಮ ಕಳಶ ಸಾಂಗ್ ಎಷ್ಟು ಹಿಟ್ ಸಾಂಗ್. ನಾನು ನನ್ನನ್ನು ಪಬ್ಲಿಕ್ ಮ್ಯೂಸಿಕಲ್ಲೋ ಉದ್ಯಾ ಮ್ಯೂಸಿಕಲ್ಲೋ ನೋಡಿದಾಗ ನಂದೊಂದು ಬಿಟ್ಟಿದೆಯಲ್ಲ ಲಾಸ್ಟ್. ಸೊ ಅದೇ ಕಂಪ್ಲೀಟಾಗಿ ಈ ಕಾಂತಾರದಿಂದ ಏನೋ ಕಲ್ತಿದ್ದೀನಿ ನಾನು. ಮತ್ತು ಅದೇ ರಿಯಾಲಿಟಿ ಯೋಚನೆ ಮಾಡಬೇಕು, ಒಂದು ಸಿನಿಮಾದಿಂದನೇ ಎಲ್ಲವೂ ಅವಕಾಶಗಳು ಬರುತ್ತೆ ಅನ್ನೋದಕ್ಕಿಂತ ಆನ್ ದಿ ಅದರ್ ಸೈಡ್ ನಾನು ಏನು ಮಾಡ್ತಾಯಿದ್ದೀನಿ ಅಂತ ಪ್ರಶ್ನೆ ಹಾಕೊಳ್ತಾ ಹೋದರೆ ನಾವು ಅದ್ರ ಜೊತೆಗೆ ಕಲಿತಾನೂ ಹೋಗ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಇದು ನನ್ನ ಕಾಂತಾರದ ಜರ್ನಿ. ಓಕೆ, ನೆಕ್ಸ್ಟು ಪ್ಲ್ಯಾನ್ ಏನಿದೆ, ಏನೇನು ಮಾಡ್ಬೇಕಂತ ಅಂದ್ಕೊಂಡಿದ್ದೀರಾ? ಪ್ಲ್ಯಾನ್ಸ್ ಅಂತ ನಾನೇನು ಹಾಕ್ಕೊಂಡಿಲ್ಲ. ಅಂದರೆ ಅದೇ ಈಗ ಆಬ್ವಿಯಸ್ಲಿ ಈ ಹೀರೋಯಿನ್ಸ್ ಆಗಬೇಕಾಗಿರೋರು ಪೋರ್ಟ್ಫೋಲಿಯೋ ಚೇಂಜ್ ಮಾಡ್ತಾನೇ ಇರಬೇಕು ಅದ್ರ ತಕ್ಕಂತೆ. ಇವಾಗ ನಾನು ಸದ್ಯದಲ್ಲೇ ಒಂದು ಹೊಸ ಪೋರ್ಟ್ಫೋಲಿಯೋ ಮಾಡಬೇಕು ಅಂತ ಇದ್ದೀನಿ. ಸೊ ಅದು ಬಿಟ್ಟರೆ ಹಿಂಗೆ ಅಪ್ರೋಚಸ್ ಮಾಡಬೇಕು ಬೇರೆ ಬೇರೆ ಪ್ರೊಡಕ್ಷನ್ಸ್ಗೆ. ಮತ್ತು ಈಗ ಒಂದು ಸಿನಿಮಾದಲ್ಲಿ ಸ್ಕ್ರಿಪ್ಟ್ ರೈಟಿಂಗ್ ಟೆಕ್ನಿಕಲಲ್ಲೂ ಕೆಲಸ ಮಾಡಬೇಕು ಅಂತ ಮಾಡ್ತಾ ಇದ್ದೀನಿ. ಸೊ ಒಂದೇ ವೇನಲ್ಲಿ ಹೋಗೋಕ್ಕಾಗೋದಿಲ್ಲ. ಸೊ ಅದಕ್ಕೂ ಬಿಟ್ಟು ಬೇರೆ ಏನಾದರೂ ಬೇರೆ ದಾರಿ ಇದೆಯಾ, ಹಂಗೆ ಏನಾದರೂ ಹೋಗ್ಬೋದಾ ಲೀಡನ್ನು ಹುಡ್ಕೋಕ್ಕೆ ಅಂತ ನಾನು ಇವಾಗ ಡೈರೆಕ್ಟರ್ ಜೊತೆಗೆ ಸ್ಕ್ರಿಪ್ಟ್ ಕೆಲಸ ಮಾಡ್ತಾಯಿದ್ದೀನಿ. ಅದು ಬಿಟ್ಟರೆ ಗೊತ್ತಿಲ್ಲ ಸದ್ಯಕ್ಕೆ ಏನಂತ, ವಾಟ್ ನೆಕ್ಸ್ಟ್ ಅಂತ ಗೊತ್ತಿಲ್ಲ ನನಗೆ. ಓಕೆ, ಇದು ಇವಾಗ ಎಷ್ಟೋ ಫೀಮೇಲ್ ಆರ್ಟಿಸ್ಟ್ ಬರಬೇಕು ಅಂತ ಅಂದ್ಕೊಂಡಿರ್ತಾರೆ, ಅವ್ರಿಗೆಲ್ಲ ನೀವೇನು ಹೇಳ್ಬೇಕಂತ ಇಷ್ಟಪಡ್ತೀರಾ? ಫೀಮೇಲ್ ಆರ್ಟಿಸ್ಟ್ಗೆ ಅದೇನೆ ನಾನು ಮುಂಚೆನೇ ಹೇಳ್ದಂಗೆ, ನಿಮಗೆ ನಿಜವಾಗ್ಲೂ ನಿಮ್ದು ಇದೇ ಸ್ಪೇಸ್ ಅಂತ ನೀವು ಅಂದ್ಕೊಂಡಿದ್ರೆ, ಈ ಸರ್ಕಲಲ್ಲೇ ನಾನು ಸಸ್ಟೈನ್ ಆಗ್ತೀನಿ ಅಂತ ಇದ್ದರೆ ಬನ್ನಿ ಅಂತ ಹೇಳ್ತೀನಿ. ಸೊ ಆ ಟೈಮ್ ಬೀಯಿಂಗಿಗೋಸ್ಕರ ನಿಮಗೆ ಸ್ಯಾಟಿಸ್ಫೈಯೂ ಇಲ್ಲದೇ ಇದ್ರೂ ಈಗೇನೋ ಹೇಳ್ತಾರಲ್ಲ ಫೇಮ್ ಮತ್ತು ಪ್ರಚಾರ ಮತ್ತು ನಿನ್ಗೆ ಗೊತ್ತಿದೆ ಅಂತ ಕೇಳಿಸ್ಕೊಳ್ಳೋದಕ್ಕೋಸ್ಕರ ಅಷ್ಟೇ ಸೀಮಿತವಾಗಿ ಈ ಒಂದು ಪರ್ಟಿಕ್ಯುಲರ್ ಸ್ಪೇಸು, ಈ ಒಂದು ಪರ್ಟಿಕ್ಯುಲರ್ ಲೈನು, ಪ್ರೊಫೆಷನ್ನು, ಪ್ಯಾಷನ್ನು ಅನ್ನೋ ಪದಕ್ಕೆ ಆಯ್ಕೆ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಅದಕ್ಕೆ ತುಂಬ ಬೇರೆ ಥರ ಟ್ರುತ್ಫುಲ್ ಮೀನಿಂಗ್ ಇದೆ. ನನ್ನ ಕಲೆನಲ್ಲಿ ಪ್ಯಾಷನ್ ಇದೆ, ನಾನು ಆರ್ಟಿಸ್ಟ್ ಆಗಬೇಕು ಅಂತ ಪ್ಯಾಷನ್ ಇದೆ ಅಂತ ಅಂದರೆ ಅದಕ್ಕೆ ಬೇರೆ ಥರದ ಅರ್ಥ ಇದೆ. ಅಂದರೆ ಜೀವ ತುಂಬ ನಟನೆ ಮಾಡೋದು ಅಂತ ನಾವೇನು ಮುಂಚೆ ಎಲ್ಲ ಕಲ್ತಿದ್ದೀವಿ, ಅಥವಾ ಈ ಭಾರತಿ ಮ್ಯಾಮು, ಲಕ್ಷ್ಮೀ ಮ್ಯಾಮು, ಕಲ್ಪನಾ ಮ್ಯಾಮು ಇವ್ರ ಹತ್ರ ಎಲ್ಲ ನಾವೇನು ನೋಡಿದ್ದೀವಿ ಅದು ತುಂಬ ಬೇರೆ ಇದೆ. ನಾವು ಅವ್ರ ತನಕ ರೀಚ್ ಮಾಡೋಕ್ಕಾಗಲ್ಲ, ಅಟ್ಲೀಸ್ಟ್ ಆದರೂ ನಾವು ಮಾಡಬೇಕು, ಅದು ಜೆನ್ಯೂನಾಗಿ ಮಾಡಬೇಕು. ಆ ಥರದ್ದು ಒಂದು ನಿಜವಾಗ್ಲೂ ಪರ್ಟಿಕ್ಯುಲರಾಗಿ ನಿಮಗೆ ಈ ಸಿನಿಮಾ ಲೈನು ನನಗೆ ಸೀಮಿತ ಅಂತ ನೀವು ಅಂದ್ಕೊಂಡ್ರೆ ಮಾತ್ರ ಬನ್ನಿ ಅಂತೀನಿ. ಆ್ಯಂಡ್ ಅದೇ ನಾನು ಅಂದ್ಕೊಂಡಿದ್ದೀನಿ, ಅದು ರಾಂಗ್ ಲೈನ್ಗಿಂತ ಬೆಟ್ರ್ ವೇ ಇನ್ನೂ ಇದೆ ನಿಮಗೆ. ಏನೋ ಅಂತ ಹೇಳ್ತಾರಲ್ಲ, ಈಸಿಯಾಗಿ ಸಿಕ್ಕಿರೋದು ಈಸಿಯಾಗಿ ಹೋಗ್ಬಿಡುತ್ತೆ, ತುಂಬ ಕಷ್ಟಪಟ್ಟು ಶ್ರಮಪಟ್ಟು ಬರೋದು ನಿಮಗೆ ಕೊನೆ ತನಕ ಉಳಿಯುತ್ತೆ ಅಂತ. ಸೊ ನಾನು ಹೇಳ್ತಾ ಇರ್ತೀನಿ, ನನಗೂ ಕೆಲವೊಂದು ಸತಿ ಅನ್ನಿಸ್ತಿರುತ್ತೆ, ಬೇಡ ನೀವು ಕೇಳಿದ್ರಿ ಯಾವತ್ತೂ ಅನಿಸಿಲ್ವಾ ಇದನ್ನು ಬಿಟ್ಬಿಡ್ಬೇಕು ಅನಿಸುತ್ತೆ. ಅವಾಗ ಅನ್ನಿಸ್ದಾಗ ಅನಿಸೋದು, ಈಗ ನಾನು ತುಂಬ ಕಷ್ಟಪಟ್ಟು ನಾನು ಒಂದು 8 ವರ್ಷ ಇರ್ಬೋದು, 8 ವರ್ಷದಿಂದ ನಾನು ಒಂದು ಚಿನ್ನ ಅಗ್ಗಿಯೋ ಪ್ರಯತ್ನ ಮಾಡ್ತಾನೇ ಇದ್ದೀನಿ. ಇವಾಗ ಸುಸ್ತಾಯಿತು ಅಂತ ಬಿಟ್ಬಿಟ್ರೆ ನನ್ನ ಜಾಗಕ್ಕೆ ಯಾರೋ ಬೇರೆ ಬಂದು ನಾನು ಅಷ್ಟು ಶ್ರಮ ಪಟ್ಟಿರೋದನ್ನು ಈಸಿಯಾಗಿ ಡಿಗ್ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಸೊ ಅವಾಗ ನೆನ್ಪು ಮಾಡ್ಕೋತೀನಿ, ನಾನು ತುಂಬ ಕಷ್ಟಪಟ್ಟಿದ್ದೀನಿ, ನಾನು ತುಂಬ ಶ್ರಮ ಪಟ್ಟಿದ್ದೀನಿ, ತುಂಬ ಅಗ್ಯಕ್ಕೆ ತುಂಬ ಟ್ರೈ ಮಾಡಿದ್ದೀನಿ, ಇನ್ನೇನೋ ಚೂರಿದೆ ಅಗ್ಯಕ್ಕೆ ತಗೋಬಿಡ್ತೀನಿ ಅಂತ ಹೋಪ್ಸ್ ಇಟ್ಕೊಂಡೇ ಕೆಲಸ ಮಾಡ್ತಾ ಬರ್ತಾಯಿದ್ದೀನಿ. ಅದು ದಿನೇ ಆಗಲಿ, ಗಂಟೆಲಾಗಲಿ, ವರ್ಷದಲ್ಲಾಗಲಿ ಅದು ಹಾಗೆ ಕೆಲಸ ಮಾಡ್ತಾಯಿದ್ದೀನಿ. ನಾನು ಹೇಳೋದು, ನೀವು ಅನ್ಕೋಬಹುದು ಬೇರೆ ರೀತಿಯಲ್ಲಿ ಹೋದರೆ, ಎಕ್ಸ್ಪೆಷಲಿ ಹೆಣ್ಮಕ್ಳು. ನಾನು ಸುಮಾರು ಜನ ಕೇಳಿದ್ದೀನಿ, ನನ್ನ ಫ್ರೆಂಡ್ಸ್ನೆಲ್ಲರನ್ನೂ ಕೇಳಿದ್ದೀನಿ. ಪಾಪ ಅವರು ಊರಿಂದ ಎಲ್ಲ ಬಂದಿರ್ತಾರೆ, ಊರಿಂದ ಬಂದು ಇಲ್ಲಿ ನಾನು ಆ್ಯಕ್ಟ್ ಮಾಡ್ತೀನಿ ಅಂತ ಯಾರೋ ಕರೆಸಿರ್ತಾರೆ, ಶಾರ್ಟ್ ಮೂವಿ ಕರೆಸಿರ್ತಾರೋ, ಸಿನಿಮಾಗೆ ಕರೆಸಿರ್ತಾರೋ. ಬಟ್ ಅವ್ರಿಗೆ ಈ ಸಿನಿಮಾದ ಬಣ್ಣದ ಜಗತ್ತೇ ಗೊತ್ತಿರಲ್ಲ. ಹೌದು. ಸೊ ಬ್ಲೈಂಡಾಗಿ ಯಾರ ಹತ್ರನೋ ಹೋಗ್ತಾರೆ.
ಆ ಟೈಮ್ಗೆ ಅನಿಸ್ಬೋದು ನಿನಗೆ ನನಗೆ ಅಷ್ಟೇ ಏನೋ ಒಂದು ವಿಷಯ ಗೊತ್ತಿರುತ್ತೆ, ಪ್ರಪಂಚಕ್ಕೆ ಗೊತ್ತಿರಲ್ಲ ಅಂತ ಅಂದ್ಕೊಂಡು ನೀನು ಫಾರ್ವರ್ಡ್ ಮಾಡ್ಬೋದು. ಬಟ್ ಅದರಷ್ಟು ನಾನ್ಸೆನ್ಸು ಯಾವುದೂ ಇರಲ್ಲ. ಹೆಣ್ಮಕ್ಳು ಅಲ್ಲಿಂದ ಸಾಯಕ್ಕೆ ಶುರು ಆಗ್ತಾರೆ, ಒಬ್ಬೊಬ್ಬರೇ ಸಾಯ್ತಾ ಬರ್ತಾರೆ. ಸೊ ಗೊತ್ತಾಗಲ್ಲ ಅಂತ ಅಂದ್ಕೊಂಡು ಆ ಸ್ಪೇಸಲ್ಲಿ ಇರ್ಕೊಳ್ಳೋದು. ಸೊ ನಾನು ಹೇಳ್ತೀನಿ, ನಿಮಗೆ ಜೆನ್ಯೂನಾಗಿ ಇಂಟ್ರೆಸ್ಟ್ ಇದೆ, ಜೆನ್ಯೂನಾಗಿ ಟ್ರೈ ಮಾಡ್ತಾಯಿದ್ದೀನಿ ಅಂತಂದರೆ ಬನ್ನಿ, ಜೆನ್ಯೂನಾಗೇ ಪ್ರಯತ್ನ ಪಡಿ. ಅಂದರೆ ಜೆನ್ಯೂನಾಗಿ ಪ್ರಯತ್ನ ಪಡೋರಿಗೆ ಈಸಿಯಾಗಿ ನಿಮಗೆ ಏನೂ ಸಿಗಲ್ಲ, ಈಸಿಯಾಗಿ ನೀವು ಸ್ಟಾರ್ ಆಗೋಕ್ಕಾಗಲ್ಲ. ಸೊ ಒಂದೊಂದೇ ಹೆಕ್ತಾ ಕಲಿತಾ ಆಮೇಲೆ ಗೊತ್ತಾಗುತ್ತೆ ಆಡಿಷನ್ಸ್ ವರ್ಕ್ ಆಗಲ್ಲ ಅಂತ ನಿಮಗೂ ಗೊತ್ತಾಗುತ್ತೆ. ಆಡಿಷನ್ ಅಟೆಂಡ್ ಆದಮೇಲೆ ರೆಫರೆನ್ಸ್ ಬೇಕಾ ಅಂತ ಗೊತ್ತಾಗುತ್ತೆ. ಕೆಲವೊಂದು ಸತಿ ಅಚಾನಕ್ಕಾಗಿ ನನಗೆ ಗೊತ್ತಿಲ್ಲ ಅಂತ ಆಡಿಷನ್ನು ವರ್ಕ್ ಆಗ್ಬೋದು. ಇವಾಗ ನನಗೆ ಕಾಂತಾರ ಸಿಕ್ಕಿರೋದೇ ಆಡಿಷನ್, ಇವಾಗ ಆಡಿಷನ್ನೇ ಏನೂ ಅಲ್ಲ ಅಂತಲೂ ಹೇಳೋಕ್ಕಾಗಲ್ಲ. ಬಟ್ ಆದರೆ ನನಗೆ ಯಾವಾಗ ಸಿಕ್ಕಿದೆ ಕಾಂತಾರ ಆಡಿಷನ್ ಜೆನ್ಯೂನಾಗಿ, ನನಗೊಂದು 5-6 ವರ್ಷ ಟ್ರಾವೆಲ್ ಮಾಡಾದ್ಮೇಲೆ ಸಿಕ್ಕಿದೆ ಜೆನ್ಯೂನಾಗಿ ಆಡಿಷನಲ್ಲಿ ಒಂದೇನೋ ಸಿಕ್ಕಿದೆ. ಸೊ ಹಾಗೆ ಅಷ್ಟೇ ಪೇಷನ್ಸ್ ಇರಬೇಕು, ಕಲಿಯೋ ಮನಸ್ಥಿತಿ ಪ್ಯೂರ್ ಆಗಿರಬೇಕು. ಅದು ಬಿಟ್ಟರೆ ನಾನು ನಿನ್ನೆ ಎಫರ್ಟ್ಸ್ ಇರಬೇಕು. ಬಟ್ ನಿಮಗಂತೂ ಸಿಗುತ್ತೆ, ವೆಯ್ಟ್ ಮಾಡಿ. ಎಲ್ಲರೂ ಇದೇ ಡೈಲಾಗ್ ಹೇಳ್ತಾರೆ ಮೇಡಮ್, ಎಲ್ಲರೂ ನಿಮ್ಮ ಥರನೇ ಹೇಳ್ತಾರೆ, ತಾಳ್ಮೆಯಿಂದ ಇರಿ ಅಂತಾರೆ, ಕಲಿಬೇಕು ಅಂತಾರೆ, ಎಲ್ಲರೂ ಇದೇ ಹೇಳ್ತಾರೆ ಅಂತ ಹೇಳ್ತಾರೆ. ಬಟ್ ಅದೊಂದೇ ಮಂತ್ರ ಅಂತ ನನಗನ್ಸುತ್ತೆ. ನಾನು ನನಗೆ ಇನಿಷಿಯಲಿ ಯಾರಾದರೂ ನನಗೆ ಹಿಂಗೆ ಹೇಳಿದ್ರೆ ತಾಳ್ಮೆ ಇರಬೇಕು, ವೆಯ್ಟ್ ಮಾಡಿ ಸಿಗುತ್ತೆ ಅನ್ನಂಗೆ ನಾನು ಹಿಂಗೆ ರಿಯಾಕ್ಟ್ ಮಾಡ್ತಿದ್ದೆ. ಏನು ತಾಳ್ಮೆ ಸರ್, ಎಷ್ಟಂತ ಕಾಯೋದು ಸರ್ ಅಂತ ಎಲ್ಲ ಅನಿಸುತ್ತೆ. ಅದು ಹೋಗ್ತಾ ಹೋಗ್ತಾ ಹೌದು ಕರೆಕ್ಟ್, ನಿಜ, ತಾಳ್ಮೆ ಇರಬೇಕು, ಇಲ್ಲಾಂದರೆ ನೀನು ಬೇರೆ ದಾರಿನಲ್ಲಿ ಹೋಗಬೇಕು ಅಂತ ಅನಿಸುತ್ತೆ. ಬಟ್ ಹಂಗಿಲ್ಲದೆ ಇರೋರು ಹಿಂಗೆ ಅಂತ ಹೇಳ್ತೀನಿ. ಅಂದರೆ ನನಗೆ ತುಂಬ ಬೇಜಾರಾಗಿರೋ ವಿಷಯ ಅದೇನೆ. ಇದನ್ನು ಎಲ್ಲರೂ ಸುಮ್ಮನೆ ಪ್ಯಾಷನ್ ಇಲ್ಲ ಅಂದರೂ ಸುಮ್ಮನೆ ಬರ್ತಾಯಿದ್ದಾರೆ. ನನಗೆ ಆ್ಯಕ್ಟಿಂಗ್ ಮಾಡ್ತೀನಿ, ನಾನು ಚೆನ್ನಾಗಿದ್ದೀನಿ ಅನ್ನೋ ಕಾರಣಕ್ಕೆ ಬರೋರು ಸ್ವಲ್ಪ ಜನ ಇದ್ದಾರೆ, ದುಡ್ಡಿದೆ ಅನ್ನೋ ಕಾರಣಕ್ಕೆ ಸುಮ್ಮನೆ ಬರೋರು ಇದ್ದಾರೆ, ಫೇಮ್ ಸಿಗಲಿ ಅನ್ನೋದಕ್ಕೆ ಬರೋದು. ಈಗ ಎಷ್ಟೊಂದು ಜನ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಮಾಡ್ಕೊಳ್ಳೋದ್ರಲ್ಲೇ ಬ್ಯುಸಿ ಆಗೋಗ್ಬಿಟ್ಟಿದ್ದಾರೆ. ಹಂಗೆ ನೋಡೋಕೆ ಹೋದರೆ ಆ ಜೆನ್ಯೂನಾಗಿ ಹುಡುಗಿರಂತೂ ಸ್ಪೆಷಲಿ ತುಂಬ ಮೆಚೋರ್ಡ್ ಆಗಿರಬೇಕು. ಈ ಫೀಲ್ಡಿಗೆ ಬರ್ತೀನಿ ಅಂದರೆ ಧೈರ್ಯ ಇರಬೇಕು. ಏನೂ ದುಡ್ಡಿಲ್ಲ ಅಂದರೂ, ಇವಾಗ ನೀವು ಕೇಳಿದ್ರೆ ಹೆಂಗೆ ಮ್ಯಾನೇಜ್ ಮಾಡ್ತಿದ್ದೀರಾ, ನನಗಿವಾಗ 2 ತಿಂಗಳಿಂದ ಏನೂ ಇಲ್ಲ ಅಂದರೂ ನಾನು ಮ್ಯಾನೇಜ್ ಮಾಡಬೇಕು. ಅಂದರೆ ಕಮಿಟ್ಮೆಂಟ್ಸ್ ಅಂದರೆ ನಾನು ಇವಾಗ ಫೋನ್ ತೊಗೊಂಡಿದ್ದೀನ, EMI ಕಟ್ಟಬೇಕು, ನನಗೆ ದುಡ್ಡಿಲ್ಲ ಅಂದರೆ EMI ಅವ್ರೇನು ಕೇಳಲ್ಲ ನಿನ್ನ ಹತ್ರ ಇಲ್ಲ ಅಂತ. ಸೊ ಅದನ್ನು ಅಷ್ಟು ಅಂದರೆ ಫ್ರೆಂಡ್ಸು ಆ ಟೈಮ್ ಬೀಯಿಂಗ್ಗೆ ಕೊಡೋದು, ರಿಟರ್ನ್ ಮಾಡೋದು, ಇದು ಎಲ್ಲವನ್ನೂ ಬ್ಯಾಲೆನ್ಸ್ ಮಾಡೋಕ್ಕಾಗುತ್ತೆ ನನಗೆ ಅಂತ ಇದ್ದರೆ, ಜೆನ್ಯೂನಾಗಿದ್ದರೆ ಇಲ್ಲಿ ನಿಂತ್ಕೊಳ್ಳಿ, ನಿಮ್ಗೇನಾದರೂ ಒಂದು ಸಿಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಲ್ಲ ಒಂದು 2 ದಿವಸದ ಕನಸು, ಯಾರೋ 4 ಜನ ಹೊಗಳಬೇಕಾಗಿರೋ ಅಷ್ಟೇ ಸೀಮಿತವಾಗಿದ್ದರೆ ಈ ಲೈನ್ನ ಚೂಸ್ ಮಾಡಬೇಡಿ ಅಂತ ಹೇಳ್ತೀನಿ ನಾನು ಅಷ್ಟೇ. ಮತ್ತು ಇದು ನೀವು ಯಾರಿಗಾದ್ರೂ ಫುಲ್ಲು ಅಂದರೆ ಥ್ಯಾಂಕ್ಸ್ ಅಂತ ಹೇಳ್ಬೇಕಂತ ಅಂದ್ಕೊಂಡಿದ್ರೆ ಯಾರಿಗೆ ಹೇಳ್ಬೋದು ನಿಮ್ಮ ಲೈಫಲ್ಲಿ ಈ ಜರ್ನಿಲಿ ಎಲ್ಲ? ಸೊ ನಾನು ಥ್ಯಾಂಕ್ಸ್ನ ಫಸ್ಟ್ ನನಗೆ ಪ್ಯಾಷನ್ ಓದೋದು ಬಿಟ್ಟು ಬೇರೆ ಏನಾದರೂ ಪ್ಯಾಷನ್ ಇದೆಯಾ ಅಂತ ನನ್ನ ಮೊದಲನೇ ಹೆಜ್ಜೆ ಕಲ್ಪಿಸ್ಕೊಟ್ಟಿರೋಂಥ ನನ್ನ ಫ್ಯಾಮ್ಲಿಗೆ ನಾನು ಥ್ಯಾಂಕ್ ಯು ಹೇಳ್ತೀನಿ. ಅವರು ಹೆಜ್ಜೆ ಹೆಜ್ಜೆಲ್ಲೂ ನಾನು ಸಪೋರ್ಟಿವ್ ಆಗಿದ್ದಾರೋ ಇಲ್ವೋ ಅದು ಸೆಕೆಂಡ್ರಿ, ಬಟ್ ಆ ಒಂದು ಪಾಯಿಂಟ್ ಕೇಳೋದು ತುಂಬ ಇಂಪಾರ್ಟೆಂಟು. ಅದರಿಂದನೇ ನನ್ನ ಲೈಫ್ ಇವಾಗ ಇಲ್ಲಿ ಕೂತ್ಕೊಳ್ಳೋ ಹಾಗಾಗಿದೆ. ಸೊ ಅವ್ರಿಗೆ ನನ್ನ ಫ್ಯಾಮ್ಲಿಗೆ ಮೊದಲು ಥ್ಯಾಂಕ್ಸ್ ಹೇಳ್ತೀನಿ. ಅದು ಬಿಟ್ಟರೆ ನನಗೆ ಇಲ್ಲಿ ತನಕ ಯಾವುದೇ ವರ್ಕ್ಶಾಪ್ ಇರಲಿ, ಯಾವ ಡೈರೆಕ್ಟ್ರ್ ಜೊತೆ ಕೆಲಸ ಮಾಡಿರಲಿ, ಅವರಿಂದ ನಾನು ಒಳ್ಳೆಯದು ಕಲ್ತಿದ್ದೀನಿ, ಕೆಟ್ಟದ್ದು ಕಲ್ತಿದ್ದೀನಿ. ಅಲ್ಟಿಮೇಟ್ಲಿ ಡೈರೆಕ್ಟರು, ಟೀಮು, ತಂಡ ಅಂತ ಬಂದಾಗ ಅದರಿಂದನೇ ಕಲಿತಾ ಬೆಳವಣಿಗೆಗಳಾಗ್ತಾ ಮೆಚ್ಯೂರ್ಡಾಗಿ ನಾವು ಅರಿತುಕೊಳ್ತಾ ಸಾಗೋಕ್ಕೆ ಸಾಧ್ಯ ಆಗುತ್ತೆ. ಅವರೆಲ್ರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಇನ್ನೊಂದು, ನಾನು ಥಿಯೇಟ್ರ್ ಕ್ಲಾಸಸ್ ಮಾಡ್ತೀನಿ ಮಕ್ಕಳಿಗೆ. ನನಗೆ ಆ ಮಕ್ಕಳಿಗೆ ಥಿಯೇಟ್ರ್ ಕ್ಲಾಸಸ್ ಮಾಡೋದ್ರಲ್ಲಿ ನಾನು ತುಂಬ ಕಲ್ತಿದ್ದೀನಿ. ಆ ಮಕ್ಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದ್ರಿಂದ ಅವ್ರದ್ದು ಆರಾಮಾಗಿರೋ ಈಸ್ ಪ್ರಾಸೆಸ್ಸು ಏನಿದೆ ಅದು ನನಗೆ ಖುಷಿ ಕೊಟ್ಟಿದೆ. ನನ್ನಿಂದ ಮಕ್ಳು ಎಷ್ಟು ಕಲ್ತಿದ್ದಾರೋ ಗೊತ್ತಿಲ್ಲ. ನಾನು ಪ್ರತಿ ಸ್ಕೂಲ್ಸ್ಗೆ ಹೋಗಬೇಕಾದ್ರೆ ನಾನು ಕೆಲವೊಂದು ಗೌರ್ಮೆಂಟ್ ಪ್ರಾಜೆಕ್ಟ್ಸ್ ಕೂಡ ಹ್ಯಾಂಡ್ಲ್ ಮಾಡ್ತಾ ಇರ್ತೀನಿ, ಪ್ರೈವೇಟ್ ಸ್ಕೂಲ್ಗೆ ಹೋಗೋದಲ್ದೇ. ಸೊ ಅಂಥ ಮಕ್ಕಳಿಂದನೂ ನಾನು ಕಲ್ತಿದ್ದೀನಿ. ಒಂದು ವಾಣಿ ವಿಲಾಸ್ ಅಂತ KR ಮಾರ್ಕೆಟಲ್ಲಿ ಒಂದು ಸ್ಕೂಲ್ ಇದೆ, ಅಲ್ಲೆಲ್ಲರೂ ಮುಸ್ಲಿಮ್ಸೇ ಇರೋದು. ಆ ಮುಸ್ಲಿಮ್ಸ್ಗೆ ಕನ್ನಡ ಸ್ಕಿಟ್ ಮಾಡಿಸ್ಬೇಕು ಅಂತ ನನಗೆ ಬಂದಿತ್ತು. 3 ತಿಂಗಳು ಟೈಮು, ವಾರಕ್ಕೆ ಒಂದೇ ಕ್ಲಾಸು. ಬಟ್ ಅವ್ರದ್ದು ಗೊತ್ತಲ್ಲ, ನಮ್ದಕ್ಕೆ ನಿಮ್ದಕ್ಕೆ ಈ ಥರ ಭಾಷೆ ಇರೋದು, ಕನ್ನಡದಲ್ಲಿ ನಾನು ಅವ್ರಿಗೆ ಸ್ಕಿಟ್ ಮಾಡಿಸ್ಬೇಕಿತ್ತು. ಸೊ ಆ ಪ್ರಾಸೆಸ್ ನನಗೆ ಇನ್ನೂ ನೆನಪಿದೆ, ತುಂಬ ಚೆನ್ನಾಗಿತ್ತು. ನಿಜವಾಗ್ಲೂ ಕನ್ನಡ ಮಾತಾಡುವಂಥ ಕನ್ನಡ ಮೀಡಿಯಂ ಮಕ್ಕಳು ಕೂಡ ಅಷ್ಟು ಚೆನ್ನಾಗಿ ಸ್ಕಿಟ್ ಮಾಡಲ್ಲ. ಬಟ್ ಆ ಹುಡುಗರು, ಆ ಹುಡುಗಿರು, ಬರೀ ಗರ್ಲ್ಸು, ಆ ಹುಡುಗಿರು ಹಿಂದಿ ಅವರು ಎಲ್ಲರೂ ಮ್ಯಾಕ್ಸಿಮಮ್ ಹಿಂದಿ ಇರೋರು, ಬಟ್ ಚೆನ್ನಾಗಿ ಮಾಡಿದರು ಆ ಸ್ಕಿಟ್ನ. ಸೊ ಹಾಗೆ ಅವರಿಂದನೂ ನಾನೇನೋ ಕಲಿತೀನಿ. ಅಂಥ ಮಕ್ಳುಗಳಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಮತ್ತು ನಾನು ಕೆಲವೊಂದು ಸತಿ ಅಂದ್ಕೊತೀನಿ ನನಗೂ ನಾನು ಥ್ಯಾಂಕ್ಸ್ ಹೇಳ್ಕೋಬೇಕು ಅಂತ. ಯಾಕಂದರೆ ಎಷ್ಟೊಂದು ಸತಿ ನನಗೆ ನಾನು ಕುಗ್ದಾಗ ಈ ಫೀಲ್ಡಲ್ಲಿ ಗೊತ್ತಿರುತ್ತೆ ನಿಮ್ಗೆ, 4 ಗೋಡೆ ಮಧ್ಯದಲ್ಲಿ ಕುತ್ಕೊಂಡಾಗ ನಿಮ್ಗೆ ಏನೆಲ್ಲ ಯೋಚನೆ ಬರುತ್ತೆ ಅಂತ. ಪ್ರತಿ ಸತಿನೂ ಇಲ್ಲ ನಿನ್ನ ಕೈಲಾಗುತ್ತೆ,
ನೀನು ಮಾಡ್ತೀಯಾ, ನಿನಗೆ ಕಾನ್ಫಿಡೆನ್ಸ್ ಇದೆ, ಯು ಕ್ಯಾನ್ ಸ್ಟಿಲ್ ಕಮ್ ಅಪ್ ವಿತ್ ನ್ಯೂ ಥಿಂಗ್ಸ್ ಅಂತ ನನಗೆ ನಾನೇ ಅಂದ್ಕೊಂಡಾಗ ನಾನು ಇನ್ನೂ ಇದನ್ನು ಸ್ಟ್ರಾಂಗಾಗಿ ಏನನ್ನೂ ತಲೆ ಕೆಡಿಸ್ಕೊಳ್ದೆ. ಎಷ್ಟೊಂದು ಜನ ಅಂತಾರೆ ಸಿಕ್ಕಾಗ ಇನ್ನೂ ಏನೂ ಮಾಡಿಲ್ವಾ ನೀವು ಅಂತ. ಈ ಥರ ಸುಮಾರು ಆ ಥರ ಕೇಳಿದಾಗ ನೋವಾಗುತ್ತೆ. ಬಟ್ ಆದರೆ ನಾವು ಮಾಡ್ತಿದ್ದೀವಿ, ಬಟ್ ಅದು ಶ್ರಮ ಇನ್ನೂ ಕಾಣಿಸ್ತಾ ಇಲ್ಲ ಎವಿಡೆಂಟ್ ಆಗಿ ಅಂತಲೂ ಅನಿಸುತ್ತೆ. ಸೊ ಅಂಥ ಟೈಮ್ಗಳೆಲ್ಲ ನನಗೆ ನಾನೇ ಎಸ್ ಅಂತ ಅಂದ್ಕೊಂಡು ಇಲ್ಲಿ ತನಕ ಬಂದಿದ್ದೀನಿ. ಅದಕ್ಕೆ ನಾನು ನನಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೂಪರ್. ನಿಮ್ಮ ಜೊತೆ ಮಾತಾಡಿ ನನಗೆ ಫುಲ್ ಖುಷಿ ಆಯಿತು. ಅದರ ಬೇರೆ ನಿಮ್ಮ ಜೊತೆ ವರ್ಕ್ ಕೂಡ ಮಾಡಿದ್ದೆ ನಾನು ಕೆಂಪೇಗೌಡ ನಾಟಕದಲ್ಲಿ. ನಾನು ನಿಮ್ಮ ಜೊತೆ ಕೆಲಸ ಮಾಡಿ ಈ ಕಾಂತಾರ ಮೂವಿಲಿ ನೀವು ಕಂಡಾಗ ನಾನು ಇವ್ರ ಜೊತೆ ಕೆಲಸ ಮಾಡಿದ್ರೆ ಅಂತ ಫುಲ್ ಖುಷಿಯಾಗಿತ್ತು. ಇವಾಗ ಅದು ನಿಮ್ಮ ಜೊತೆ ಕುತ್ಕೊಂಡು ಮಾತಾಡಿದ್ದು ಇನ್ನೂ ಖುಷಿ ಆಯಿತು. ಮತ್ತು ಇನ್ಸ್ಪೈರಿಂಗ್ ಸ್ಟೋರಿ ನಿಮ್ಮದು ಒಂಥರ. ಸೊ ಇದ್ರ ಜೊತೆಗೆ ಇನ್ನೊಂದು ಕೊನೆ ಮಾತು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನೀವು ಹೇಳ್ದಂಗೆ ಈ ರಂಗಭೂಮಿಗೂ ಸಿನಿಮಾಗೂ ಭಾಳ ಡಿಫ್ರೆನ್ಸ್ ಇದೆ. ಸೊ ಈಗ ಎಷ್ಟೊಂದು ಜನ ಅನ್ಕೋಬೋದು, ಏನು ರಂಗಭೂಮಿ ಮಾಡಿರೋರೇ ಸಿನಿಮಾ ಮಾಡೋಕ್ಕಾಗದ, ಇಲ್ಲಾಂದರೆ ಮಾಡೋಕ್ಕಾಗಲ್ಲ. ಇಲ್ಲ, ಎಷ್ಟೊಂದು ಜನ ರಂಗಭೂಮಿ ಇಲ್ಲದೇನೂ ಸಿನಿಮಾ ಮಾಡಿರೋರು ಇದ್ದಾರೆ. ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಒಬ್ಬರು ಆರ್ಟಿಸ್ಟ್ಗೆ ಥಿಯೇಟ್ರ್ನಲ್ಲಿ ನಿಂತ್ಕೊಂಡಾಗ ಹೆಂಗೆ ಪರ್ಫಾರ್ಮ್ ಮಾಡ್ತೀಯಾ, ಸೀರಿಯಲ್ ಫ್ರೇಮಲ್ಲಿ ನಿಂತ್ಕೊಂಡಾಗ ಹೆಂಗೆ ಪರ್ಫಾರ್ಮ್ ಮಾಡ್ತೀಯಾ, ಸಿನಿಮಾ ಫ್ರೇಮಿಗೆ ಬಂದಾಗ ಹೆಂಗೆ ಪರ್ಫಾರ್ಮ್ ಮಾಡ್ತೀಯಾ, ವೇರಿಯಸ್ ಸ್ಟೇಜಸಲ್ಲಿ ನೀನು ಹೆಂಗೆ ಪರ್ಫಾರ್ಮ್ ಮಾಡ್ತೀಯಾ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದನ್ನು ಬೇಸಿಕ್ಕಾಗಿ ನಾವು ತಿಳ್ಕೊಬೇಕು ಅಂತ ನನಗೆ ಅನಿಸುತ್ತೆ ಪರ್ಸ್ನಲಿ. ನಾನು ಥಿಯೇಟ್ರಲ್ಲಿ ಆ್ಯಕ್ಟ್ ಮಾಡ್ದಂಗೆ ಸಿನಿಮಾ ಕ್ಯಾಮ್ರಾದಲ್ಲಿ ಆ್ಯಕ್ಟ್ ಮಾಡೋಕ್ಕಾಗೋದಿಲ್ಲ, ಜೋರಾಗಿ ಕೂತ್ಕೊಂಡು ಮಾಡೋಕ್ಕಾಗಲ್ಲ. ಈ ಥರದ್ದೆಲ್ಲ ಒಂದಿಷ್ಟು ಸೆನ್ಸಿಬಲ್ ಆಗಿರುವಂಥ ಎಲಿಮೆಂಟ್ಸ್ನ ಅಡಾಪ್ಟ್ ಮಾಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಇದನ್ನು ನೋಡ್ತಾ ಇರೋರಿಗೆ. ಕರೆಕ್ಟ್, ನಿಜ ಅದು. ಅದು ಬಿಟ್ಟರೆ ಇನ್ನೇನಿಲ್ಲ. ನಾನು ಇನ್ನೂ ಒಂದು ಏನು ಬಿಲೀವ್ ಮಾಡ್ತೀನಿ ಅಂದರೆ, ಥಿಯೇಟ್ರ್ ಮಾಡಿರೋರೇ ಆ್ಯಕ್ಟ್ ಮಾಡೋಕ್ಕಾಗತ್ತೆ ಅಂತ ನಾನು ನಂಬಲ್ಲ. ಹೌದು. ಒಂದು ವಿಷಯ, ಆಗಿನ ಕಾಲದಲ್ಲಿ ಎಷ್ಟೊಂದು ಜನ ಲೆಜೆಂಡ್ಸ್ ಎಲ್ಲ ಥಿಯೇಟ್ರ್ ಕಲಿತೇ ಬಂದಿಲ್ಲ. ಹೌದು. ಸೊ ನಾನು ಅದನ್ನು ನಂಬೋದೂ ಇಲ್ಲ. ಥಿಯೇಟ್ರ್ ಕಲಿದೇ ಇರೋರು, ನಾನು ಕಲಿಯೋಕ್ಕೂ ಮುಂಚೆನೂ ಇದನ್ನೇ ನಂಬಿದ್ದೆ, ಥಿಯೇಟ್ರ್ ಕಲಿದೇ ಇರೋರು ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡೋಕ್ಕಾಗುತ್ತೆ. ಎಷ್ಟೋ ಜನ ಇಂಡಸ್ಟ್ರಿಯಲ್ಲಿ ಇರೋರು ಥಿಯೇಟ್ರ್ ಮಾಡಲಿದ್ದವರು ಇದ್ದಾರೆ, ಬಟ್ ಮಾಡಿರೋರು ಇದ್ದಾರೆ. ಏನು ಅಂತಂದ್ರೆ ನಿಮ್ಮಲ್ಲಿ ಗಟ್ಟಿತನ, ನೀವು ಮಾಡ್ಬೇಕಂತ ಒಂದೇನಾದರೂ ಹುಮ್ಮಸ್ಸು, ಮಾಡಲೇಬೇಕು, ಇದನ್ನ ಬಿಟ್ಟರೆ ಬೇರೆ ಕೆಲಸ ಗೊತ್ತಿಲ್ಲ ಅಂತ ಬಂದಿರೋರು ಜಾಸ್ತಿ ಜನ ಉಳ್ಕೊಂಡಿದ್ದಾರೆ. ಬಟ್ ಅದನ್ನೇ ಮಾಡಿ ಬರ್ತೀವಿ, ಇದನ್ನೇ ಮಾಡಿ ಬರ್ತೀವಿ ಅನ್ನೋದು ಕೂಡ ಅದು ಅದೇ ಒಂದು ಬೇಸಿಕ್ಸ್ ಅಂತ ನಮಗೆ ಥಿಯೇಟ್ರ್ ಕಟ್ಕೊಡುತ್ತೆ, ಕಾನ್ಫಿಡೆನ್ಸ್ ಕೊಡುತ್ತೆ. ಬಟ್ ಹಂಗಂತ ಥಿಯೇಟ್ರು ಮಾಡಿಲ್ಲ ಅಂದರೆ ನಾನು ಒಳ್ಳೆ ಆ್ಯಕ್ಟರ್ ಅನ್ನಿಸ್ಕೊಳಕ್ಕೆ ಆಗೋದೇ ಇಲ್ಲ ಅನ್ನೋದನ್ನ ನಾನೇನು ನಂಬಲ್ಲ. ಹಂಗೆ ನೋಡಿದ್ರೆ ಎಷ್ಟೊಂದು ಜನ ಥಿಯೇಟ್ರ್ ಮಾಡಿರೋರೆ ಚೆನ್ನಾಗಿ ಪರ್ಫಾರ್ಮ್ ಮಾಡಲ್ಲ, ಹಂಗೂ ಇದೆ. ಸೊ ಹಂಗೆ ನನಗೆ ಎಷ್ಟೊಂದು ಜನ ಕೇಳಿದ್ದಾರೆ, ನೀವು ನೀನಾಸಮ್ ಸ್ಟೂಡೆಂಟ್ ಅಂತ ಸುಮಾರು ಜನ ಕೇಳಿದ್ದಾರೆ ನನಗೆ. ಈ ದಕ್ಲಕಥಾ ಮಾಡಬೇಕಾದ್ರೂ ನನಗೆ ಕೇಳಿದ್ದಾರೆ, ನೀವು ನೀನಾಸಮ್ಮ ಅಂತ. ಸೊ ನಾನು ನೀನಾಸಮ್ ಅಲ್ಲ, ನಾನು ವರ್ಕ್ಶಾಪ್ ಅಷ್ಟೇ ಮಾಡಿರೋದು, ಕೋರ್ಸ್ ನನಗೆ ಅವಾಗ ಅನ್ಸೋದು ನೀನಾಸಮ್ ಮಾಡಿರೋ, ಹಂಗಂದ್ರೆ ಮೆಂಟಾಲಿಟಿನಲ್ಲಿ ನೀನಾಸಮ್ ಮಾಡಿರೋರೆಲ್ಲರೂ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ. ಇಲ್ಲ ಅಂದರೆ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡೋರೆಲ್ಲ ನೀನಾಸಮ್ ಅಂತ ಸಂಸ್ಥೆಯಿಂದ ಬಂದಿರ್ತಾರೆ ಅಂತ ಅನ್ಕೊತಾರೆ. ನಾನು ಹೇಳ್ತೀನಿ, ಇಲ್ಲ, ನಾನು ನೀನಾಸಮ್ ಅಲ್ಲ, ಬಟ್ ನನಗೂ ಗೊತ್ತಿಲ್ಲ, ನನಗೂ ನೀನಾಸಮ್ಗೂ ಒಂದು ಕನೆಕ್ಷನ್ ಚಿಕ್ಕ ವಯಸ್ಸಿನಂದರೆ ಈ ಯಾವುದ್ಯಾವುದೋ ಮೂಮೆಂಟಿಂದ ನನಗೆ ಕ್ರಿಯೇಟ್ ಆಗಿದೆ. ಈಗ ದಕ್ಲಕಥಾ ಹೋಗಿ ಮಾಡಿದ್ವಿ, ಎಷ್ಟೊಂದು ನನಗೆ ಬೇಡ ಅಂದ್ರೂ ನನಗೆ ನೀನಾಸಮ್ ಸ್ಪೇಸ್ ನನ್ನನ್ನು ಕರ್ಕೊಂಡು ಹೋಗಿದೆ, ಅಥವಾ ನಾನು ಅಲ್ಲಿಗೆ ಹೋಗಿದ್ದೀನಿ. ಈ ಥರ ಕನೆಕ್ಷನ್ನು ಜಸ್ಟ್ ವರ್ಕ್ಶಾಪ್ ಮಾಡಿದ್ದೀನಿ ನಾನು, ಹೌದು. ಹಂಗಂತ ಅದಕ್ಕೆ ಸೀಮಿತ ಆ ಥರ ಥಾಟಿಂದ ಜನರು ಸ್ವಲ್ಪ ಆಚೆ ಬರಬೇಕು. ಚೆನ್ನಾಗಿ ಪರ್ಫಾರ್ಮ್ ಮಾಡೋರು ಎಲ್ಲಿ ಏನೋ ಕಲಿದೇ ಇರೋರು ಇರಬಹುದು, ಆ ಒಂದು ದೊಡ್ಡ ಇನ್ಸ್ಟಿಟ್ಯೂಟಿಂದನೇ ಇರಬೇಕು ಅಂತಲೇ ಏನಿಲ್ಲ. ಸೊ ಅದರಿಂದ ಹೊರಗಡೆನೂ ಇನ್ನೂ ಚೆನ್ನಾಗಿ ಪರ್ಫಾರ್ಮ್ ಮಾಡೋರು ಇದ್ದಾರೆ. ನನಗೆ ಅನ್ನಿಸ್ದಾಗ ನನಗೂ ಒಂದೊಂದ್ಸತಿ ಖುಷಿನೂ ಅನಿಸಿದೆ, ನನ್ನನ್ನು ನೀನಾಸಮ್ಗೊಳಿಸೆ. ಆಮೇಲೆ ಇನ್ನೊಂದ್ಸತಿ ಅನಿಸುತ್ತೆ, ನೀನಾಸಮ್ ಅವ್ರು ಅಷ್ಟೇ ಹಿಂಗೆ ಮಾಡೋಕ್ಕಾಗತ್ತಾ, ಯಾಕೆ ಹಂಗೆ ಅನ್ಕೊತಾರೆ ಅಂತಲೂ ಅನಿಸಿದೆ. ಕೆಲವು ಜನ ಮೆಂಟಲಿ ಅಂದರೆ ಅದು ಇವಾಗ ಏನಾಗುತ್ತೆ ಅಂದರೆ, ಸ್ವಲ್ಪ ನಾವು ಏನೋ ಒಂದು ನೋಡ್ತಾ ಇದ್ದೀವಿ ಅಂತ ಅಂದ್ಕೊಳ್ಳಿ, ಫಸ್ಟ್ ಸ್ಟಾರ್ಟಿಂಗ್ ಚೆನ್ನಾಗಿದ್ದು ಅದಾದಮೇಲೆ ಚೆನ್ನಾಗಿಲ್ಲ ಅಂದರೂ ಕೂಡ ಅದು ಚೆನ್ನಾಗಿದ್ದಾನೆ ಅನ್ಸಂಗೆ ಮೈಂಡು ಒಂಥರ ಪ್ರಿಪೇರ್ ಆಗಿಬಿಟ್ಟಿರುತ್ತೆ. ಇವ್ರು ಇಲ್ಲಿಂದನೇ ಬಂದಿದ್ದಾರೆ, ಅಲ್ಲಿಂದ ಬಂದರೆ ಮಾತ್ರ ಇದನ್ನು ಮಾಡ್ತಾರೆ, ಇಲ್ಲಾಂದರೆ ಮಾಡೋಕ್ಕಾಗಲ್ಲ ಅಂತ ನಮ್ಮ ಮೈಂಡು ಅದು ಫಿಕ್ಸ್ ಆಗ್ಬಿಟ್ಟಿರುತ್ತೆ. ಅದಕ್ಕೆ ಆ ಥರ ಇದು ಮಾಡ್ತಾ ಇರ್ಬೋದು ಅನಿಸುತ್ತೆ. ಬಟ್ ನನಗೆ ಖುಷಿನೂ ಆಗುತ್ತೆ ಒಂದೊಂದ್ಸತಿ, ನನಗೆ ನೀನಾಸಮ್ಮ ಅಂತ ಕೇಳ್ತಾರಲ್ಲ ಅಂತ ಖುಷಿ ಆಗುತ್ತೆ ನನಗೆ. ಬಟ್ ಅಂಥವ್ರ ಜೊತೆ ಸುಮಾರು ಕೆಲಸ ಮಾಡಿದ್ದೀನಿ ಅನ್ನೋದು ಖುಷಿ ಇದೆ ನನಗೆ. ಬೇರೆ ಬೇರೆ ಅಂದರೆ ನಾವು ಕಲಿಯೋದಕ್ಕಿಂತ ಬೇರೆ ಬೇರೆ ಜನಗಳ ಜೊತೆ ವರ್ಕ್ ಮಾಡಿದಾಗ ಆ ಎಕ್ಸ್ಪೀರಿಯೆನ್ಸು ನಮಗೂ ಆ್ಯಡ್ ಆಗ್ತಾ ಹೋಗ್ತಾ ಇರುತ್ತೆ, ಅದರಿಂದನೂ ನಾವು ಕಲಿತಾ ಇರ್ತೀವಿ. ಬಟ್ ನಾನು ಅದೇನೆ, ಇಲ್ಲಿಗೆ ನಾನು ಬಂದಾಗ ನನಗೂ ಗೊತ್ತಿರಲಿಲ್ಲ ನಾನು ಆ್ಯಕ್ಟರ್ ಆಗ್ತೀನಿ ಅಂತ. ಬಟ್ ಈಗ ನಾನು ಆ್ಯಕ್ಟ್ ಮಾಡೋದ್ರ ಜೊತೆಗೆ ಡಬ್ಬಿಂಗ್ ಕೂಡ ಮಾಡ್ತೀನಿ, ಮಕ್ಕಳಿಗೆ ಥಿಯೇಟರ್ ಕ್ಲಾಸಸ್ ಮಾಡ್ತೀನಿ. ಯಾವ್ದಾದ್ರು ರಂಗಗೀತೆಗಳಿಗೆ ಸಿಂಗರ್ ನೀಡಿದೆ ಅಂತಂದರೆ ನಾನು ಹೋಗಲ್ಲ, ಅಲ್ಲೂ ಕೂಡ ಹಾಡ್ತೀನಿ. ಬಟ್ ನಾನೇನು ಪ್ರೊಫೆಷ್ನಲ್ ಸಿಂಗರ್ ಅಂತ ಅಲ್ಲ, ಬಟ್ ಹಾಡ್ತೀನಿ, ಹಾಡೋದು ಅಭ್ಯಾಸ ಇದೆ. ಅದು ಸ್ವಲ್ಪ ಸೆನ್ಸ್ ಇದೆಯೋ
ಇದೆಯೋ ಏನೋ ನನಗೂ ಗೊತ್ತಿಲ್ಲ, ಬಟ್ ಇಷ್ಟ, ಅದು ಪ್ರೀತಿಸಿ ಮಾಡಿದಾಗ ಏನೋ ಒಂದು ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಹಾಡ್ತೀನಿ, ನನಗೆ ಹಾಡೋದೊಂದು ಅಭ್ಯಾಸ. ಇನ್ನೊಂದು ನನಗೆ ಡಾನ್ಸ್ ಮಾಡೋದು ಒಂದು ಖುಷಿ ಇದೆ, ಸೊ ಅದನ್ನು ಮಾಡ್ತೀನಿ. ಪಾಸಿಬಲ್ ಇದ್ದರೆ ನನಗೆ ಹೇಳ್ಕೊಡೋಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಕಡೆ ಹೋಗ್ತೀನಿ, ಹೇಳ್ಕೊಡ್ತೀನಿ. ಇಟ್ಸ್ ನಾಟ್ ದಟ್ ಅಲ್ಟಿಮೇಟ್ಲಿ ಐ ಆಮ್ ಸೋ ಪ್ರೊಫೆಷ್ನಲ್ ಅಂತಲ್ಲ. ನನಗೆ ಏನು ಅನಿಸುತ್ತೆ ಅದನ್ನು ನಾನು ಆರಾಮಾಗಿ ಮಾಡ್ತೀನಿ. ಈಗ ನಾನು ಸಂಗೀತ ಕ್ಲಾಸು ಆರ್ಫನೇಜ್ ಮಕ್ಳಿಗೆ ಮಾಡಿದ್ದೆ ಒಂದ್ಸತಿ, ಬಿಂದು ಮ್ಯಾಮ್ ಮಾಡೋಕ್ಕಾಗಲಿಲ್ಲ ಅಂತ ನನಗೆ ಹೇಳಿದರು. ಸೊ ನಾನು ಟ್ರೈ ಮಾಡಿದ್ರೆ ನನಗೊಂದು ಕೇಪಬಿಲಿಟೀಸ್ ಗೊತ್ತಾಗೋದು ಅಂತ. ನಾನು ರಂಗಗೀತೆಗಳು ಹೇಳ್ಕೊಡ್ಬೇಕು. ಅವರು ಹೇಳಿದರು, ಅವ್ರಿಗೂ ಗೊತ್ತಿದೆ ನಾನೇನು ಪ್ರೊಫೆಷ್ನಲ್ ಸಿಂಗರ್ ಅಂತ ಅಲ್ಲ, ಆದರೂ ಅವಳಿಗೆ ಕಾನ್ಫಿಡೆನ್ಸ್ ಇದೆ, ಚೆನ್ನಾಗೂ ಹಾಡ್ತಾಳೆ ಅನ್ನೋದು ಅವ್ರ ಒಪಿನಿಯನಿಂದ ನನಗೆ ಸಜೆಸ್ಟ್ ಮಾಡಿದರು. ನಾನು ಹೋಗಿ ಮಕ್ಳಿಗೆ ಹೇಳ್ಕೊಟ್ಟಿದ್ದೆ. ಸೊ ಎಲ್ಲದಕ್ಕೂ ಪೂರ್ವವಾಗಿ ಕೋರ್ಸ್ ಮಾಡಿಕೊಂಡು ನಾನು ಕಲ್ತಿದ್ದೀನಿ. ಭರತನಾಟ್ಯ ಬಂದಿದ ತಕ್ಷಣ ನನಗೆ ಸರ್ಟಿಫಿಕೇಟ್ ಇದೆ, ಹಾಗಾಗಿ ನಾನು ಭರತನಾಟ್ಯ ಮಾಡ್ತೀನಿ ಅಂತ ಹೇಳ್ಕೊಳ್ಳೋ ಸ್ಟೇಜ್ ಏನು ಇವಾಗಿಲ್ಲ. ಇಂಟ್ರೆಸ್ಟ್ ಇದ್ದು, ಪ್ಯಾಷನ್ ಇದ್ದು, ನೋಡಿ ಯೂಟ್ಯೂಬ್ ಬಂದಿದೆ ಇವಾಗ. ಎಷ್ಟೊಂದು ಜನ ವಿಡಿಯೋ ಎಡಿಟಿಂಗ್ ಎಲ್ಲ ಯೂಟ್ಯೂಬ್ ನೋಡಿ ಕಲಿತಾರೆ. ಹಾಡೋದು, ಸರಿಗಮಪ, ತಾಳೆ ಎಲ್ಲ ಅದು ಸ್ವರಗಳು ಯೂಟ್ಯೂಬಲ್ಲಿ ಕಲಿತಾರೆ. ಹಂಗೆ ಸುಮಾರು ಜನ ಕಲಿಯೋರಿದ್ದಾರೆ. ಸರ್ಟಿಫಿಕೇಟ್ ಇಲ್ಲ ಅನ್ನೋದು ಮಾತಕ್ಕೆ ಅವ್ರಿಗೆ ಟ್ಯಾಲೆಂಟೇ ಇಲ್ಲ ಅಂತ ಹೇಳೋ ಹಾಗಿಲ್ಲ. ಹಾಗಾಗಿ ಐ ಮೀನ್ ಟು ಎಲ್ಲನೂ ನನಗೆ ಗೊತ್ತಿರಬೇಕು ಅನ್ನೋದು ನನಗೆ ಹಾಡಲೂಬೇಕು, ಕುಣಿಲೂಬೇಕು, ಸಾಧ್ಯವಾದರೆ ಬರೀಲೂಬೇಕು, ಓದಲೂಬೇಕು, ಆ್ಯಕ್ಟ್ ಮಾಡಲೂಬೇಕು. ಸೊ ಅದೆಲ್ಲವೂ ಸೇರಿನೇ ಏನೋ ಒಂದು ಆಗುತ್ತೆ ಅಂತ. ಸೊ ಏನಾದರೂ ಆಗಿಲ್ಲ ಅಂದರೆ ಬರೀ ನನಗೆ ಆ್ಯಕ್ಟಿಂಗ್ ಮಾತ್ರ ಗೊತ್ತಿದೆ ಅಂದಿದ್ರೆ ನಾನು ಫ್ರೀ ಟೈಮಲ್ಲಿ ನಾನು ಕ್ಲಾಸಸ್ ಮಾಡ್ಬೇಕಾಗ್ತಿರ್ಲಿಲ್ಲ, ಅದರಿಂದ ಏನೋ ಆನ್ ಮಾಡೋಕ್ಕಾಗ್ತಿರ್ಲಿಲ್ಲ. ಡಬ್ಬಿಂಗ್ ಮಾಡೋಕ್ಕೆ ಗೊತ್ತಿರಲಿಲ್ಲ, ಏನೂ ಗೊತ್ತಿಲ್ಲ, ಬರೀ ಆ್ಯಕ್ಟಿಂಗ್ ಒಂದನ್ನೇ ನಂಬ್ಕೊಂಡಿದ್ರೆ ನಮಗೆ ಬೇರೆ ಏನೂ ಮಾಡೋಕ್ಕಾಗಲ್ಲ ಅನಿಸುತ್ತೆ. ಹೌದು, ಸೊ ಗೊತ್ತಿಲ್ಲ ಅಂದ್ರೂ ಶುರು ಮಾಡಿದ್ರೆ ನಮಗೆ ಆಗ್ತಾ ಏನೋ ಗೊತ್ತ, ಬೈಸ್ಕೊಳ್ಳೋಣ ಶುರುನಲ್ಲಿ ಗೊತ್ತಿಲ್ಲ ಅಂದಾಗ, ತಲೆ ಮೇಲೆ ಹೊಡಿತಾರ ಓಡಿಸ್ಕೊಳ್ಳೋಣ, ಬಟ್ ಅದು ಶುರುನಲ್ಲಿ ಅಷ್ಟೇ ಅಲ್ವಾ, ಆಮೇಲೆ ಹೋಗ್ತಾ ಆಗುತ್ತೆ. ನಾವು ಏನು ಮಾಡಬಾರ್ದು ಅಂತನಾಗ್ಲಿ ಗೊತ್ತಾಗುತ್ತೆ, ಮಾಡ್ತಾ ಹೋದ್ರೆ ಅದ ಬೆಟ್ರ್ ಆಗ್ತಾ ಹೋಗುತ್ತೆ. ಒಂದಿನ ಪರ್ಫೆಕ್ಟ್ ಆಗುತ್ತೆ. ಅದು ಮಾಡ್ಲಿದ್ದಂಗೆ ಅಲ್ಲೇ ನಿಂತ್ಕೊಂಡಾಗ ಇನ್ನು ಶುರುನೇ ಮಾಡೋಕ್ಕಾಗಿಲ್ಲ ಅಂತಂದರೆ, ಅದು ಇಳಿಲೇ ಇಲ್ಲ ಅಂತಂದರೆ ನಮಗೆ ಗೊತ್ತೇ ಆಗಲ್ಲ ಅದು ಏನು ಮಾಡ್ತಿದ್ದೀವಿ ಅಂತ. ನೀವು ಇಳಿದು ಫೇಲ್ ಆದರೂ ಕೂಡ ಪರವಾಗಿಲ್ಲ, ಬಟ್ ಒಂದು ನಮಗೆ ಟ್ರೈ ಆದರೂ ಮಾಡಿದ್ದೀವಿ ಅಂತ ಅನಿಸುತ್ತೆ. ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆದರೆ ಇದ್ದೇ ಇರುತ್ತೆ. ಅದನ್ನೆಲ್ಲ ಬಿಟ್ಟು ಟ್ರೈ ಮಾಡ್ಲಿದ್ದಂಗೆ ದೂರದಿಂದ ನಿಂತು ಭಯ ಆಗುತ್ತೆ, ಮಾಡೋಕ್ಕಾಗಲ್ಲ, ಆಗುತ್ತೋ ಇಲ್ಲ ಅಂತ ಆ ಥರ ಕನ್ಫ್ಯೂಷನ್ ಮೈಂಡು ಇರಲೇಬಾರ್ದು ಯಾರಿಗೂ. ಅಂದರೆ ಮನುಷ್ಯ ರಿಗ್ರೆಟ್ ಫೀಲ್ ಆಗಬಾರ್ದು. ಕುತ್ಕೊಂಡಾಗ ಈಗ ನಾನು ಇವಾಗ ಒಂದು ದಿವಸ ನಾನು ಈ ಆ್ಯಕ್ಟಿಂಗು, ಈ ಥಿಯೇಟ್ರು ಎಲ್ಲ ಬಿಟ್ಬಿಡ್ತೀನಿ ಅಂತ ಡಿಸೈಡ್ ಮಾಡಿದ್ರು ಅವನು ಅಷ್ಟರೊಳಗಡೆ ಎಲ್ಲ ಥರದ ಪ್ರಯತ್ನ ಮಾಡಿಬಿಟ್ಟಿರ್ಬೇಕು. ಅವಾಗ ಅವನು ಬಿಟ್ಬಿಟ್ರೆ ಅದಕ್ಕೊಂದು ಅರ್ಥ ಇರುತ್ತೆ. ಎಲ್ಲವೂ ಮಾಡಾಯಿತು, ದಕ್ತಾ ಇಲ್ಲ ಅಂತ ಅಂದರೆ ಅದಕ್ಕೊಂದು ಅರ್ಥ ಇರುತ್ತೆ. ಯಾವುದೋ ಒಂದು ದಿವಸ ಕುತ್ಕೊಂಡು ನಾನು ಒಂದು ವೇಳೆ ಅಲ್ಲಿಗೆ ಟ್ರೈ ಮಾಡಿದರೆ ಆಗ್ತಿತ್ತೇನೋ ಅಂತ ಯೋಚನೆ ಬರಬಾರ್ದು. ಸೊ ಅಷ್ಟು ಆ ಲೆವೆಲ್ ತನಕ ಟ್ರೈ ಮಾಡಿ ಅಂತ ನಾನು ಹೇಳ್ತೀನಿ, ಮತ್ತು ನಾನು ಅಂದ್ಕೊತೀನಿ. ನಿಮಗೆ ಜಾಸ್ತಿ ಈ ಸ್ಕೂಲಿಂದ ವರ್ಕ್ಶಾಪ್ ಎಲ್ಲ ಮಾಡಲಿ, ನಿಮ್ಮಿಂದ ಅಂಡರ್ ಸ್ವಲ್ಪ ಜಾಸ್ತಿ ಕಲೀಲಿ. ನಿಮ್ಮ ಜೊತೆ ನಾನು ಕಲ್ತಿದ್ದಕ್ಕೆ ನನಗೂ ಖುಷಿ ಆಯಿತು. ಬಟ್ ಇವಾಗ ಒಂದು ಸ್ವಲ್ಪ ಲೈಫ್ ಎಕ್ಸ್ಪೀರಿಯನ್ಸ್ ಎಲ್ಲ ಶೇರ್ ಮಾಡ್ರೆ ಅದಕ್ಕೂ ಖುಷಿ ಆಯಿತು. ನೀವು ಅಂದ್ಕೊಂಡಿರೋ ಕೆಲಸಗಳೆಲ್ಲ ಆಗಲಿ, ಬೇಗ ಆಗಲಿ. ಇಂಡಸ್ಟ್ರಿಗೆ ಒಳ್ಳೆ ಆರ್ಟಿಸ್ಟು ನಿಮ್ಮ ಥರ ಬರಲಿ, ನೀವು ದೊಡ್ಡ ಮಟ್ಟಕ್ಕೆ ಬೆಳೀಲಿ ಅಂತ ದೇವರಲ್ಲಿ ಕೇಳ್ಕೊತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ತುಂಬ ಖುಷಿ ಆಯಿತು. ನೀವು ಇದಕ್ಕಿಂತ ಬಿಫೋರು ಪಾಡ್ಕಾಸ್ಟ್ಗೆ ಈ ಪಾಡ್ಕಾಸ್ಟ್ಗೆ ನಿಮಗೇನು ಡಿಫ್ರೆನ್ಸ್ ಏನಾದರೂ ಅನ್ನಿಸ್ತಾ? ಬೇರೆ ಇಂಟರ್ವ್ಯೂಸ್ಗೂ ಇದಕ್ಕೂ ಮೇಜರ್ ಡಿಫ್ರೆನ್ಸ್ ಏನಂತ ಅಂದರೆ, ನೀವು ಇಟ್ಟಿರೋ ಟೈಟಲ್ಲೇ ನನಗೆ ಆ್ಯಕ್ಚುಲಿ ಇಷ್ಟ ಆಯಿತು. ಆ್ಯಂಡ್ ಅದು ರಿಯಾಲಿಟಿ ಅಂತ ಅನಿಸ್ತು ನನಗೆ. ಅಂದರೆ ನಾನು ನಿಜವಾಗ್ಲೂ ಇಲ್ಲಿಗೆ ಬರೋಕ್ಕೂ ಮುಂಚೆ ನಾನೇನು ಪ್ಲ್ಯಾನ್ ಮಾಡ್ಕೊಂಡಂತೂ ಬಂದಿಲ್ಲ. ನೀವು ಆ್ಯಕ್ಟಿಂಗ್ ಕೇಳ್ತಿರೋ, ಹಾಡು ಅಂತಿರೋ, ಅಥವಾ ಏನೂ ನನಗೇನು ನೋ ಪ್ಲ್ಯಾನ್ಸ್. ಆ್ಯಕ್ಚುಲಿ ನಿನ್ನೆ ನೈಟ್ ಕಾಲ್ ಬಂದಿದ್ದು, ಸುಮ್ಮನೆ ಬೆಳಗ್ಗೆ ರೆಡಿಯಾಗಿ ಬಂದಿದ್ದೀನಿ ಅಷ್ಟೇ. ಸೊ ಅದು ಚೆನ್ನಾಗಿದೆ, ಅದು 2 ಮೈಕ್ಸ್ ಆ್ಯಂಡ್ ನೋ ಪ್ಲ್ಯಾನ್ಸ್ ಅಂತ. ಸೊ ಏನೂ ಪ್ಲ್ಯಾನ್ ಇಲ್ದೇನೆ ನಿಮ್ಗನ್ಸಿದ್ದನ್ನು ನೀವು ಕೇಳ್ತೀರಾ, ನನಗನ್ಸಿದ್ದನ್ನು ನಾನು ಹೇಳ್ತೀನಿ. ಕೆಲವೊಂದ್ಸತಿ ಪ್ಲ್ಯಾನ್ ಮಾಡಿದ್ರೂ ಒಂದೊಂದ್ಸತಿ ಚೆನ್ನಾಗಿ ಆಗದೆ ಇರ್ಬೋದು. ಅನ್ಪ್ಲಾನ್ಡ್, ಇವಾಗ ಏನೋ ಹೇಳ್ತಾರಲ್ಲ, ಅರ್ಜೆಂಟಾಗಿ ಮಾಡಿದೆ ನಾನು ಪಾಯಸನ, ಆದರೆ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ನನಗೆ ಗೊತ್ತೇ ಇರಲಿಲ್ಲ ಅಂತ. ಸೊ ಹಾಗೆ ನಾವೇನು ಅರ್ಜೆಂಟಾಗಿ ಮಾಡ್ತೀವಿ ಅದೇ ಆ್ಯಕ್ಚುಲಿ ರುಚಿಯಾಗಿ ಬರುತ್ತಂತೆ. ನಮ್ಮ ಅಮ್ಮನೂ ಹೇಳ್ತಿರ್ತಾಳೆ, ಅರ್ಜೆಂಟಾಗಿ ಮಾಡಿದ ಕಣೆ, ತುಂಬ ಪ್ರಿಪೇರ್ ಆಗಿ ಎಲ್ಲ ತೊಗೊಂಬಂದು ಇಂಗ್ರೀಡಿಯೆಂಟ್ಸ್ ಮಾಡಿಕೊಂಡು ಪ್ಲ್ಯಾನ್ ಮಾಡಿದಾಗ ಬರದೇ ಇರೋ ರುಚಿ ಸುಮ್ಮನೆ ಹಿಂಗೆ ಮಾಡಿದಾಗ ಬಂದ್ಬಿಡುತ್ತೆ ಅಂತ. ಸೊ ಹಂಗೆ ಅನ್ನಿಸ್ತು ನನಗೆ ಈ ಪಾಡ್ಕಾಸ್ಟ್. ಅಲ್ಲ, ನನಗೆ ಈ ಟೈಟಲ್ಲು ತಲೆಯಲ್ಲಿ ಬಂದಾಗ ನನಗೇನು ಅನ್ನಿಸ್ತು ಅಂತಂದರೆ, ಓಕೆ ಒಂದು ಪ್ಲ್ಯಾನ್ ಮಾಡಿ, ಇವಾಗ ಯಾವುದೇ ಆಗಲಿ ಪ್ರೀ ಪ್ಲ್ಯಾನ್ ಮಾಡ್ತಾ ಇರ್ತೀವಿ ನಾವು, ಶೂಟು ಅದು ಇದೆಲ್ಲ. ಅದು ನಮಗೆ ಅಭ್ಯಾಸ ಆಗೋಗ್ಬಿಡುತ್ತೇನು. ಓಕೆ, ಪ್ರತಿ ಸಾರಿ ಪ್ಲ್ಯಾನ್ ಮಾಡಬೇಕಾಗುತ್ತೆ. ನಾವು ವಿತೌಟ್ ಪ್ಲ್ಯಾನಲ್ಲಿ ಶುರು ಮಾಡಿದ್ರೆ ಪ್ಲ್ಯಾನ್ ಮಾಡೋ ಅವಶ್ಯಕತೆನೇ ಇಲ್ಲ. ಅವಾಗ ಮತ್ತೆ ನಮಗೆ ಇದೇ ಕೇಳ್ಬೇಕು ಅದೇ ಕೇಳ್ಬೇಕಂತೇನಿಲ್ಲ. ಆ ಸ್ಪಾಟಲ್ಲಿ ಏನೋ ಒಂದು ಹೊಸದು ಹುಟ್ಬೋದು, ಹೊಸದು ತಿಳ್ಕೊಬೋದು ಅಲ್ಲ, ಒಂದೇ ಒಂದು ಕಾರಣಕ್ಕೆ ಅದು ಇದು. ಹೌದು, ಇವಾಗ ನಾನು ಮಾತಾಡ್ತಾ ನಿಮಗೆ ನನ್ನ ಮಾತಿನ ಆನ್ಸರಲ್ಲೇ ನಿಮ್ಗೆ ಇನ್ನೇನೋ ಪ್ರಶ್ನೆ ಹಾಕಬೇಕು ಅಂತ ಅನ್ನಿಸ್ಬಹುದು. ಇಟ್ ಈಸ್ ಅನ್ ಅನ್ಪ್ಲಾನ್ಡ್.
ಸೊ ಹಾಗೆ ಚೆನ್ನಾಗಿದೆ ಇದು. ನೋ ಪ್ಲ್ಯಾನ್ ಅಲ್ಲಿ ಸುಮ್ಮನೆ ಹಿಂಗೆ ಅಂದರೆ ಏನು ನರ್ವಸ್ನೆಸ್ ಇರಲ್ಲ. ಆರಾಮಾಗಿ ಕುತ್ಕೊಂಡು ಏನಾದರೂ ಕೇಳಲಿ, ಇಟ್ಸ್ ಲೈಕ್ ಜಸ್ಟ್ ಟಾಕಿಂಗ್ ಅಷ್ಟೇ, ಸುಮ್ಮನೆ ಹಿಂಗೆ ಕುತ್ಕೊಂಡು ಚಿಟ್ ಚಾಟ್ ಮಾಡೋ ಥರ ಅಂತ ಅನಿಸುತ್ತೆ. ಸೊ ಹಾಗಾಗಿ ನನಗೆ ನೀವು ಇಟ್ಟಿರೋ ಲೈನ್ಸ್ ತುಂಬ ಕ್ಯಾಚಿ ಆಗಿದೆ. ಮತ್ತು ಯಾರೂ ತುಂಬ ಪ್ಲ್ಯಾಂಡಾಗಿ ಪ್ರಿಪೇರ್ಡ್ ಆಗಿ ಬರೋ ಅವಶ್ಯಕತೆ ಇಲ್ಲ. ಸುಮ್ಮನೆ ಕುತ್ಕೊಂಡು ಹಿಂಗೆ ಮಾತಾಡಬಹುದು, ಸುಮ್ಮನೆ ಹಿಂಗೆ ಏನೋ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತಾ ಇದ್ದೀನಿ ಅಂತ ಅನ್ನಿಸುತ್ತೆ. ಸೊ ಅದರಿಂದ ಎಷ್ಟು ಸಿಗುತ್ತೆ ನನ್ನಿಂದ ಅಂತ ನನಗೂ ಗೊತ್ತಿಲ್ಲ. ಬಟ್ ಏನು ಅಂತ ಹೇಳ್ತಾರಲ್ಲ, ಜೆನ್ಯೂನ್ ಮನಸ್ಥಿತಿಗಳ ಮಾತುಕತೆ ಅಂತ ಅನಿಸುತ್ತೆ ಅಷ್ಟೆ. ಇವತ್ತು ರಮಿಕಾ ಅವ್ರ ಜೊತೆ ಮಾತಾಡಿ ತುಂಬ ಖುಷಿಯಾಯಿತು. ಅವರು ನಾಲೆಡ್ಜ್ ಜೊತೆಗೆ ಇನ್ನೊಂದು ಸ್ವಲ್ಪ ನಾಲೆಡ್ಜ್ ಅವ್ರಿಗೂ ಬರಲಿ. ಪುಸ್ತಕ ಓದೋ ಇಂಟ್ರೆಸ್ಟ್ ಇದೆಯಲ್ಲ ಗೊತ್ತಿಲ್ಲ, ಬಟ್ ಇದೆ ಅಂತ ನಾನು ಅಂದ್ಕೊತಿದ್ದೀನಿ. ಅದಕ್ಕೆ ಅವ್ರಿಗೆ ಈ ಬುಕ್ ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಇದಕ್ಕಿಂತ ದೊಡ್ಡ ಗಿಫ್ಟ್ ಆ್ಯಕ್ಚುಲಿ ಯಾರಿಗೂ ಬೇಡ ಅಂತ ಅನಿಸುತ್ತೆ. ಅಟ್ಲೀಸ್ಟ್ ಈಗ ನೀವು ಹೇಳಿದ್ರಿ ಓದೋ ಇಂಟ್ರೆಸ್ಟ್ ಇದೆಯೋ ಇಲ್ವೋ ಅಂತ, ಅಟ್ಲೀಸ್ಟ್ ಕೊಟ್ಟಾದ್ಮೇಲೆ ಆದರೂ ಕೆಲವ್ರಿಗೆ ಇಂಟ್ರೆಸ್ಟ್ ಬರ್ಬೋದಲ್ಲ. ನನಗೆ ಅಂತ ಅಲ್ಲ, ಬಟ್ ಪುಸ್ತಕ ಇಸ್ ದ ಬೆಸ್ಟ್ ಗಿಫ್ಟ್. ನಾನು ಆ್ಯಕ್ಚುಲಿ ಯಾವಾಗಲೂ ಬಿಲೀವ್ ಮಾಡ್ತೀನಿ ಅದನ್ನು. ನನಗೆ ಸಡನ್ನಾಗಿ ಯಾರಿಗಾದ್ರೂ ಏನಾದರೂ ಗಿಫ್ಟ್ ಕೊಡಬೇಕಂತ ಗೊತ್ತಿಲ್ಲದೆ ಇದ್ದಾಗ ನಾನು ನಿಜವಾಗ್ಲೂ ಪುಸ್ತಕನೇ ಗಿಫ್ಟ್ ಕೊಡೋದು ಅವರಿಗೆ. ಬಟ್ ಕಲೆ ತುಂಬ ಇದೆ ಅದರಲ್ಲಿ. ಕಲ್ತ್ರೆ ಮತ್ತು ಮಾತಾಡೋದಕ್ಕೂ ಅನುಭವಕ್ಕೂ, ಜೀವನ ಅನುಭವಕ್ಕೂ. ನಾನು ನಿಜ ಹೇಳಬೇಕಂದ್ರೆ, ಓಪನ್ ಆಗಿ ಹೇಳಬೇಕಂದ್ರೆ, ಶುರು ಕ್ಲಾಸಸ್ಸಲ್ಲೆಲ್ಲ ನಾನು ಅನ್ಕೋತಿದ್ದೆ ಎಲ್ಲರೂ ಬರೋರೆಲ್ಲ ಪುಸ್ತಕ ಓದಿ ಅಂತಾರೆ, ಏನು ಪುಸ್ತಕ ಓದೋರು ಏನು ಇದು ಆ ಥರ. ನಿಜವಾಗ್ಲೂ ನನಗೂ ಆ ಭಾವನೆ ಇತ್ತು. ನಾನೇನು ತುಂಬ ಸಖತ್ತಾಗಿ ಸುಮಾರು ಪುಸ್ತಕಗಳು ಓದ್ಬಿಟ್ಟಿದ್ದೀನಿ ಅಂತ ಅಲ್ಲ, ಬಟ್ ಈ ರಂಗಕ್ಕೆ ಬಂದಮೇಲೆ ಓದಬೇಕು. ಅದರಲ್ಲೂ ಕೆಲವು ಅಂಶಗಳಿರುತ್ತೆ, ಥಾಟ್ಸ್ ಇರುತ್ತೆ, ಡೈರೆಕ್ಷನ್ ಮಾಡೋದು ಗೊತ್ತಾಗುತ್ತೆ ಈ ಪುಸ್ತಕದಿಂದ. ಬರವಣಿಗೆ ಗೊತ್ತಾಗುತ್ತೆ, ಭಾಷೆ ಗೊತ್ತಾಗುತ್ತೆ, ಪ್ರೊನೌನ್ಸಿಯೇಷನ್ ಗೊತ್ತಾಗುತ್ತೆ, ಇನ್ನೂ ಏನೇನೋ ಗೊತ್ತಾಗುತ್ತೆ, ಸ್ಟೋರಿ ಸಿಗುತ್ತೆ. ನಾವು ನಿಜವಾಗ್ಲೂ ಇಷ್ಟೊಂದೆಲ್ಲ ಗೊತ್ತಾಗಿರ್ಬೇಕಾದ್ರೆ ನಾವು ಏನಕ್ಕೆ ಟೈಮ್ ಕೊಡಬಾರ್ದು ಅಂತ ಅನಿಸುತ್ತೆ. ಅದು ಶುರುನಲ್ಲಿ ಡಿಸೆಂಟ್ರೆಸ್ಟ್ ಇರಬಹುದು, ಬಟ್ ಹೋಗ್ತಾ ಹೋಗ್ತಾ ಪ್ರೀತಿಸಿದ ಮೇಲೆ ಇಂಟ್ರೆಸ್ಟ್ ಆಗುತ್ತೆ. ಹೌದು. ಒಂದು ಹಾಡು ಹಾಡ್ತೀರಾ? ನನಗೂ ಹಾಡೋಕ್ಕೆ ಇಷ್ಟ ಇದೆ. ಒಂದು ಹಾಡು ಹಾಡ್ತೀನಿ. ನಮ್ಮ ಕಾಂತಾರ ಸಿನಿಮಾದ್ದೇ ಒಂದು ಸಾಂಗ್ ಹಾಡ್ತೀನಿ. ಹೌದಾ? ಓ ಗರ್ಭದಲ್ಲಿ ಆದ ಗಾಯ ಹಣೆ ಬರಹ, ಬದುಕಿಡಿ ಮದ್ದು ಹುಡುಕಿ ಅಲೆದಾಡುವೆ, ಯಾರ ಜೊತೆ ಅರಿಯದೆ ನಿನ್ನ ಕಲಹ, ನಿನ್ನನ್ನೇ ನೀನು ಹುಡುಕಿ ಕಳೆದೋಗುವೆ, ನುಂಗಿಕೊಂಡರೂ ಮಾಡೋ ಪಾಪನೆಲ್ಲ ಗಂಗೆ, ಬಿಟ್ಟು ಹೋಗುತ್ತಾಳೆ ಪಶ್ಚಾತ್ತಾಪ ನಂಗೆ ನಿಂಗೆ, ದರ್ಪದಲ್ಲಿ ಮೇವಾಗ ತೊಟ್ಟ ಹೂವ ಮಾಲೆ, ನಾಳೆಗೆ ಹೂದುರಿ ಕುಣಿಕೆಯಾಗದೇನು, ಏ ಆ ಏ ಓ ಏ ಆರೆ ನಾರು ಮೇಧ ನೀನು. ಯಾ, ಥ್ಯಾಂಕ್ ಯು. ನಾ ಅವಾಗ ಫಸ್ಟ್ ಟೈಮು ನಿಮ್ಮನ್ನು ನೋಡಿದಾಗ ಒಂದು ಸಿಂಗರೇ ಅಂದ್ಕೊಂಡಿದ್ದೆ ನಾನು. ಇವಾಗ ಲಾಸ್ಟ್ ಟೈಮ್ ಇವಾಗ ಮೀಟ್ ಆದಾಗಲೂ ಒಂದು ನೀವು ಚೆನ್ನಾಗಿ ಹಾಡಾಡ್ತೀರ, ಅವಾಗೇ ಹೇಳ್ಬೇಕಾಗಿತ್ತೇನೋ ನಾನು. ಥ್ಯಾಂಕ್ ಯು. ಅಟ್ಲೀಸ್ಟ್ ಇವಾಗಾದರೂ ಹೇಳ್ತಿದ್ದೀರಲ್ಲ, ಇನ್ನೂ ಜಾಸ್ತಿ ಪ್ರಾಕ್ಟೀಸ್ ಮಾಡೋಣ. ಮಾಡಿ ಮತ್ತೆ ಸಿಕ್ಕು ಇನ್ನೂ ಜಾಸ್ತಿ ಮಾತಾಡೋಣ. ಶ್ಯೂರ್. ಇಲ್ಲಿ ಆರ್ ಆರ್ ನಗರದಲ್ಲೇ ಇರ್ತೀವಲ್ಲ. ಡೆಫಿನೆಟ್ಲಿ. ನನಗೂ ಈ ಪಾಡ್ಕಾಸ್ಟ್ ತುಂಬ ಖುಷಿ ಆಯಿತು. ನನಗೆ ಆ್ಯಕ್ಚುಲಿ ಪಾಡ್ಕಾಸ್ಟಲ್ಲಿದ್ದೀನಿ ಅಥವಾ ಕ್ಯಾಮ್ರಾ ಮುಂದೆ ಮಾತಾಡ್ತಾ ಇದ್ದೀನಿ ಅಂತ ನನಗೇನು ಅನ್ನಿಸ್ಲಿಲ್ಲ. ನಾನು ಹೇಳ್ದಂಗೆ ನೀವು ಇಟ್ಟಿರೋ ಲೈನ್ಸ್ ನನಗೆ ನಿಜವಾಗ್ಲೂ ಕ್ಯಾಚಿ ಅಂತ ಅನ್ನಿಸ್ತು. ಆರಾಮಾಗಿ ಮನಸ್ಸು ಬಿಚ್ಚಿ ಏನೆಲ್ಲ ಇದೆ ಒಪಿನಿಯನ್ಸ್ನ ನಾನು ಅದನ್ನು ಶೇರ್ ಮಾಡಿದ್ದೀನಿ. ಈ ಒಂದು ಪಾಡ್ಕಾಸ್ಟ್ಗೆ ನನ್ನನ್ನು ಕರೆದಿರೋದಕ್ಕೆ ನನಗೆ ಗೊತ್ತಿಲ್ಲ ನಾನು ಇಲ್ಲಿ ಬಂದು ಕೂತ್ಕೊಳ್ಳೋದಕ್ಕೆ ಎಷ್ಟು ಅರ್ಹ ಇದ್ದೀನಿ ಅಂತ, ಬಟ್ ಸ್ಟಿಲ್ ನೀವು ನನ್ನನ್ನು ಕರೆದು ಇಲ್ಲಿ ಕೂರಿಸಿ ನನ್ನೊಂದು ಇಂಟರ್ವ್ಯೂ ಮಾಡಿದ್ದಕ್ಕೆ ಇಟ್ ಮೀನ್ಸ್ ಎ ಲಾಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.